ದಾನಿಯೇಲ ರಾಜನ ಕನಸುಗಳ ಬಗ್ಗೆ ಅವನು ಅರ್ಥ ಹೇಳ್ಬೇಕಾದ್ರೆ ಅವಾಗ ರಾಜ ಏನ್ ಮಾಡ್ತಾನೆ, ಆ ದಾನಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾನೆ ದಾನಿಯೇಲನಿಗೆ. ಆದ್ರೆ ದಾನಿಯೇಲ ಅಂತಾನೆ, ನಿಮ್ಮ ದಾನಗಳು ನಿಮ್ಗೆ ಇರ್ಲಿ, ನಿಮ್ಮ ಬಹುಮಾನಗಳು ಮತ್ತೊಬ್ಬನಿಗೆ ದೊರಕಲಿ ಅಂತ ಹೇಳ್ತಾನೆ. ಅವನು ಯಾವ್ದೇ ಆ ಬಹುಮಾನಗಳನ್ನಾಗ್ಲಿ ದಾನಗಳಾಗ್ಲಿ ಅವನು ಇಷ್ಟಪಡೋದಿಲ್ಲ. ಇದೇ ರೀತಿ ಇದಕ್ಕೆ ಆಧಾರ ವಚನವಾಗಿ 2ನೇ ಅರಸುಗಳು 5ನೇ ಅಧ್ಯಾಯ 16ನೇ ವಚನ ಹೀಗಿದೆ ಪ್ರಿಯರೇ. ಅದಕ್ಕೆ ಎಲೀಷನು, ನಾನು ಸನ್ನಿಧಿಗೆ ಮಾಡುತ್ತಿರುವ ಸರ್ವೇಶ್ವರನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಎಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಇಲ್ಲಿ ಎಲೀಷಾ ಕೂಡ ದೇವ್ರ ಸೇವೆ ಮಾಡ್ತಿರ್ತಾನೆ. ಅವನು ಕೂಡ ಏನಂತಾನೆ, ಇಲ್ಲಿ ಎಲೀಷಾ ನಾಮಾನನ ಕುಷ್ಠರೋಗವನ್ನು ಸ್ವಸ್ಥ ಮಾಡಿರ್ತಾನೆ. ಆಗ ನಾಮಾನನು ಕೂಡ ಎಲೀಷನಿಗೆ ಬಹುಮಾನಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾನೆ. ಅವಾಗ ಇವನು ಏನ್ ಮಾಡ್ತಾನೆ, ನಾನು ಸನ್ನಿಧಿ ಸೇವೆ ಮಾಡ್ತಿರೋ ಸರ್ವೇಶ್ವರನಾಣೆ, ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಅಂತ ಕೂಡ ಹೇಳ್ತಾನೆ. ಮತ್ತೆ ಅವನು ಎಷ್ಟೇ ಒತ್ತಾಯ ಪಡಿಸಿದ್ರು ಕೂಡ ಇಲ್ಲಿ ಎಲೀಷಾ ಕೂಡ ತೆಗೆದುಕೊಳ್ಳಲ್ಲ. ಅದೇ ರೀತಿ ದಾವಿದ ಕೂಡ ಆ ರಾಜನಿಂದ ಏನನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಅದೇ ರೀತಿ ಇದಕ್ಕೆ ಅದರ ವಚನವಾಗಿ ಮತ್ತಾಯ 10:8 ಕೂಡ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸೇವೆಗೋಸ್ಕರ ಕಳ್ಸ್ಬೇಕಾದ್ರೆ ಅವ್ರಿಗೂ ಕೂಡ ದೇವ್ರೇನ್ ಹೇಳ್ತಾರೆ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕುಡೀರಿ ಅಂತ ಹೇಳ್ತಾರೆ. ನಮ್ ದೇವರ ಸೇವೆಯನ್ನ ಯಾವ್ದೇ ಹಣದ ಆಸೆಯಿಂದಾಗಿ ಕೂಡ ನಾವು ಮಾಡಬಾರ್ದು ಅಂದಾಗಿ ವಚನದಲ್ಲಿ ತಿಳಿಸ್ತಿದೆ ಪ್ರಿಯರೇ. ಅದೇ ರೀತಿ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 18ರಿಂದ 19ನೇ ವಚನ, ಪರಾತ್ಪರ ದೇವರು ನಿಮ್ಮ ತಂದೆಯಾದ ನೆಬೂಕದ್ನೆಚ್ಚರನ ಅವರಿಗೆ ರಾಜ್ಯದ ಮಹತ್ವವನ್ನು ಹಾಗೂ ಮಾನ ಸನ್ಮಾನಗಳನ್ನು ದಯಪಾಲಿಸಿದರು. ಇಂಥ ಮಹತ್ವದ ವರದ ನಿಮಿತ್ತ ಸಕಲ ದೇಶ ಕುಲ ಭಾಷೆಗಳವರು ಅವರ ಮುಂದೆ ಭಯದಿಂದ ನಡುಗುತ್ತಿದ್ದರು. ತಮಗೆ ಇಷ್ಟ ಬಂದ ಹಾಗೆ ಒಬ್ಬನನ್ನು ಬದುಕಿಸಿದರು, ಇನ್ನೊಬ್ಬನನ್ನು ಕೊಲ್ಲಿಸಿದರು. ಮನಸ್ಸಿಗೆ ಬಂದ ಹಾಗೆ ಒಬ್ಬನನ್ನು ಮೇಲೇರಿಸಿದರು, ಇನ್ನೊಬ್ಬನನ್ನು ಕೆಳಗಿಳಿಸಿದರು. ಇಲ್ಲಿ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 18-19 ವಚನದಲ್ಲಿ ಈ ರೀತಿ ಇದೆ. ಪರಾತ್ಪರ ದೇವರು ತಂದೆಯಾದ ನೆಬೂಕದ್ನೆಚ್ಚರ ಅವರಿಗೆ ರಾಜ್ಯ, ಮಹತ್ವ, ಮಾನ, ಸನ್ಮಾನ ಇದೆಲ್ಲವನ್ನು ಕೂಡ ದೇವ್ರು ಕೊಟ್ಟಿರ್ತಾರೆ. ಈ ಒಂದು ಮಹತ್ವವಾದ ನಿಮಿತ್ತ ಸಕಲ ಕುಲ ಭಾಷೆಗಳವರು ಕೂಡ ಅವನ ಮುಂದೆ ಭಯದಿಂದ ನಡುಗ್ತಿರ್ತಾರೆ. ಈ ಎಲ್ಲಾ ಅಧಿಕಾರ ಅವನಿಗಿದ್ದಾಗ ಏನ್ ಮಾಡ್ತಾರೆ, ತಮ್ಗಿಷ್ಟ ಬಂದಾಗೆ ಒಬ್ಬನನ್ನ ಬದುಕಿಸ್ತಿದ್ರು, ಇನ್ನೊಬ್ಬರನ್ನ ಕೊಲ್ಲಿಸ್ತಿದ್ರು. ಮನ್ಸಿಗೆ ಬಂದ ಹಾಗೆ ಒಬ್ಬನನ್ನ ಮೇಲೇರಿಸಿ ಇನ್ನೊಬ್ಬನ ಕೆಳಗಿಳಿಸಿ ಎಲ್ಲಾ ಅಧಿಕಾರ ಅವ್ರ ಕೈಲಿದ್ದಾಗ ಅವ್ರ ಏನ್ ಮಾಡ್ತಾರೆ, ಗರ್ವ ಪಡ್ತಾರೆ. ಇದೆ ಒಂದು 19ನೇ ವಚನದಲ್ಲಿದೆ ಪ್ರಿಯರೇ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 20ರಲ್ಲಿ, ಹಾಗೆ ಅವರ ಎದೆ ಗರ್ವದಿಂದ ಉಬ್ಬಿ ಹೋಯಿತು, ಮನಸ್ಸಿಗೆ ಸೊಕ್ಕೇರಿ ಹೋಯಿತು, ಅವರನ್ನು ರಾಜಸ್ಥಾನದಿಂದ ತಳ್ಳಲಾಯಿತು, ಮಾನ ಕಳೆದುಕೊಳ್ಳ ಹೋಯಿತು. ಇಲ್ಲಿ 20ನೇ ವಚನದಾಗ ಅದೇ ಹೇಳಿದೆ ಪ್ರಿಯರೇ. ಇಷ್ಟೆಲ್ಲಾ ಅಧಿಕಾರ ಅವ್ರ ಕೈಲಿದ್ದಾಗ ಅವ್ರ ದೇವ್ರ ಮುಂದೆ ತಮ್ಮ ತಗ್ಗಿಸ್ಕೊಡ್ಲಿಲ್ಲ. ಅದ್ರ ಬದಲಾಗಿ ಅವ್ರ ಎದೆ ಗರ್ವದಿಂದ ಉಬ್ಬಿ ಹೋಯ್ತು, ಮನಸ್ಸಿಗೆ ಸೊಕ್ಕೇರಿ ಹೋಯ್ತು, ಅವರನ್ನು ರಾಜಸ್ಥಾನದಿಂದ ತಳ್ಳಲಾಯ್ತು, ಮಾನ ಕೂಡ ಕಳೆದು ಹೋಯ್ತು ಅಂತ. ಇದೇ ವಿಷಯವಾಗಿ ಹಿಂದಿನ ಅಧ್ಯಾಯ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 30-32ನೇ ವಚನದಲ್ಲಿ ಕೂಡ ಇದೇ ವಿಷಯವಾಗಿ ದೇವರು ತಿಳಿಸಿರ್ತಾರೆ. ಆಗ ಅವನು, ಆಹಾ ಬ್ಯಾಬಿಲೋನ್ ಎಂತ ಮಹಾನಗರ, ಇಗೋ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಕಟ್ಟಿಸಿರುವ ರಾಜಭವನ, ನನ್ನ ಕೀರ್ತಿ ಪರಾಕ್ರಮವನ್ನು ಇದು ಪ್ರಕಟಿಸುತ್ತಿದೆ ಎಂದು ಕೊಚ್ಚಿಕೊಂಡನು. ಈ ಮಾತನ್ನು ಅವನ ಬಾಯಿಯಿಂದ ಹೊರಡುತ್ತಿರುವಾಗಲೇ, ಎಲೆ ರಾಜ ನೆಬೂಕದ್ನೆಚ್ಚರನೇ, ನಿನ್ನ ವಿಷಯವಾದ ಈ ದೈವೋಕ್ತಿಯನ್ನು ಕೇಳು. ಈ ರಾಜ್ಯವನ್ನು ನಿನ್ನನ್ನು ಬಿಟ್ಟು ತೊಲಗಿದೆ, ನೀನು ಮಹಾನ ಸಮಾಜದಿಂದ ಬಹಿಷ್ಕೃತನಾಗುವೆ. ಇನ್ನು 34ನೇ ಅಧ್ಯಾಯ 30 ಮತ್ತೆ 32ನೇ ವಚನದಲ್ಲಿ ಈ ರೀತಿ ಇದೆ ಪ್ರಿಯರೇ. ಆಗ ಅವನು, ಬಾಬಿಲೋನ್ ಎಂತ ಮಹಾನಗರ, ಇಗೋ ನನ್ನ ಶಕ್ತಿ ಸಾಮರ್ಥ್ಯದಿಂದ ನಾನು ಕಟ್ಟಿಸಿರುವ ರಾಜಭವನ ನನ್ನ ಕೀರ್ತಿ ಪರಾಕ್ರಮವನ್ನು ಇದು ಪ್ರಕಟಿಸ್ತಿದೆ ಅಂದಾಗಿ ಅವನ ಮನ್ಸು ಗರ್ವದಿಂದ ಇದ್ ಮಾಡುತ್ತೆ. ಎಂದಕ್ ಅದನ್ನ ಕೊಚ್ಕೊಳ್ತಾನೆ, ಅವ್ನು ನನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು, ನನ್ನ ಶಕ್ತಿ ಸಾಮರ್ಥ್ಯದಿಂದ ನನ್ಗೆ ಕಟ್ಟಿರೋದು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾನೆ. ಈ ಮಾತು ಅವನ ಬಾಯಿಂದ ಹೊರಡ್ತಿರುವಾಗ್ಲೇ, ಎಲೆ ರಾಜ ನೆಬೂಕದ್ನೆಚ್ಚರನೇ, ನಿನ್ನ ವಿಷಯವಾದ ಈ ದೈವೋಕ್ತಿಯನ್ನು ಕೇಳು. ಈ ರಾಜ್ಯ ನಿನ್ನನ್ನು ಬಿಟ್ಟು ತೊಲಗಿದೆ, ನೀನು ಮಾನವ ಸಮಾಜದಿಂದ ಬಹಿಷ್ಕೃತನಾಗಿರುವೆ. ತನ್ನನ್ನು ತಾನು ಹೆಚ್ಚಿಸ್ಕೊಂಡಾಗ, ಗರ್ವ ಪಟ್ಟಾಗ ದೇವ್ರು ಏನ್ ಮಾಡ್ತಾರೆ, ಅವನನ್ನ ಆ ಒಂದು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಮಾನವ ಸಮಾಜದಿಂದ ಅವನು ಬಹಿಷ್ಕೃತನಾಗ್ತಾನೆ.
ಇದೇ ರೀತಿ ಇನ್ನೊಬ್ಬ ರಾಜ ಕೂಡ ಹಳೆ ಒಡಂಬಡಿಕೆಯಲ್ಲಿ ಇದೇ ರೀತಿ ಮಾಡಿರ್ತಾನೆ. ಪ್ರವಾದಿ ಎಜೆಕೀಯನ ಗ್ರಂಥ 31ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಇಲ್ಲಿ ಈಜಿಪ್ಟಿನ ಅರಸ ಫರೋನನಿಗೂ ಅವನ ಅಸಂಖ್ಯಾತ ಪ್ರಜೆಗೂ ದೇವರು ಈ ರೀತಿ ಹೇಳ್ತಾರೆ. ಹೀಗಿರಲು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆ ವೃಕ್ಷವು ಬಹಳ ಎತ್ತರವಾಗಿ ಬೆಳೆದು ತನ್ನ ತುದಿ ಮೋಡಕ್ಕೆ ಮುಟ್ಟುವಷ್ಟು ನೀಳವಾಗಿದ್ದುದರ ಬಗ್ಗೆ ಗರ್ವಪಟ್ಟಿತ್ತು. ಆದ್ದರಿಂದ ನಾನು ಅದನ್ನು ರಾಷ್ಟ್ರಗಳೆಲ್ಲ ಮಹಾ ಬಲಿಷ್ಠವಾದವರ ಕೈಗೆ ಬಿಟ್ಟಿದ್ದೇನೆ. ಅವನಾದರ ಕೆಟ್ಟತನಕ್ಕೆ ತಕ್ಕಂತೆ ಅದನ್ನು ದಂಡಿಸಿ ತೀರುವನು. ನಾನು ಅದನ್ನು ತಳ್ಳಿ ಹಾಕಿದ್ದೆ. ದೇವ್ರು ಇಲ್ಲಿ ಕೂಡ ರಾಜನ ಬಗ್ಗೆ ಇಲ್ಲಿ ವೃಕ್ಷಕ್ಕೆ ಹೋಲಿಸಲಾಗಿದೆ ಪ್ರಿಯರೇ. ಈಗಿರಲು ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆ ವೃಕ್ಷವು ಬಹಳ ಎತ್ತರವಾಗಿ ಬೆಳೆದು ತನ್ನ ತುದಿ ಮೋಡಕ್ಕೆ ಮುಟ್ಟುವಷ್ಟು ನೀಳವಾದದರ ಬಗ್ಗೆ ಅದನ್ನು ಗರ್ವ ಪಡ್ತಂತೆ. ಆದ್ರಿಂದ ನಾನು ಅದನ್ನ ರಾಷ್ಟ್ರಗಳಲ್ಲಿ ಮಹಾಬಲಿಷ್ಠವಾದನ ಕೈಗೆ ದೇವ್ರು ಅವನನ್ನು ಒಪ್ಪಿಸ್ಕೊಟ್ಬಿಡ್ತಾರೆ. ಅವನು ಕೆಟ್ಟತನಕ್ಕೆ ತಕ್ಕಂತೆ ಅವನನ್ನು ದಂಡಿಸೇ ತೀರುವನು, ನಾನು ಅವನನ್ನು ತಳ್ಳಿ ಹಾಕಿದ್ದೇನೆ ಅಂತ ದೇವ್ರು ಹೇಳ್ತಾರೆ. ಪ್ರಿಯರ, ಇಲ್ಲಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17ನೇ ವಚನ ಹೇಳ್ತಾರೆ, ಸರ್ವೇಶ್ವರ ಹಾಗೆ ಮಾಡುವಂತದ್ದು ಅಹಂಕಾರ ದೃಷ್ಟಿಯನ್ನ. ನಮ್ಮಲ್ಲಿ ಯಾವಾಗ ಅಹಂಕಾರ ದೃಷ್ಟಿ ಬರುತ್ತೆ ಅವಾಗ ಅದು ಒಬ್ಬ ರಾಜ ಆಗಿದ್ರು ಅಥವಾ ನಾವು ಸಾಮಾನ್ಯ ಜನರೇ ಆಗಿದ್ರು, ನಾವು ಕೂಡ ನಮ್ಗಿರುವಂತ ಆಸ್ತಿ ವಿಷಯದಲ್ಲಾಗ್ಲಿ ಜ್ಞಾನ ವಿಷಯದಲ್ಲಾಗ್ಲಿ ನಾವು ಹೆಮ್ಮೆ ಪಟ್ಟಾಗ ಅದೆಲ್ಲ ಗರ್ವ ಪಟ್ಟಾಗ ದೇವ್ರ ಏನ್ ಮಾಡ್ತಾರೆ, ನಮ್ಮನನ್ನು ಒಂದು ಅಧಿಕಾರದಿಂದ ದೇವ್ರ ಕೆಳಗಿಳಿಸ್ತಾರೆ. ಮತ್ತೆ ಇದಕ್ಕೆ ಆಧಾರ ವಚನವಾಗಿ ಪ್ರವಾದಿ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ದೇವ್ರು ಹೇಳ್ತಾರೆ, ಸರ್ವೇಶ್ವರ ಸ್ವಾಮಿ ಜ್ಞಾನಿ ತನ್ನ ಜ್ಞಾನಕ್ಕಾಗಿ, ಪರಾಕ್ರಮ ತನ್ನ ಪರಾಕ್ರಮಕ್ಕಾಗಿ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕಾಗಿ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ನನ್ನನ್ನು ತಾನು ಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಜಗದಲ್ಲಿ ಅಚಲ ಪ್ರೀತಿಯನ್ನು, ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ ನನಗೆ ಪ್ರಿಯವಾದವು ಪ್ರೀತಿ ನೀತಿ ನ್ಯಾಯಗಳೇ, ಇದನ್ನು ಗ್ರಹಿಸಿಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಇಲ್ಲಿ ಯೆರೆಮೀಯನ ಗ್ರಂಥ 9ನೇ ಅಧ್ಯಾಯ 23-24ನೇ ವಚನದಲ್ಲಿ ದೇವರು ಕೂಡ ಹೇಳ್ತಾರೆ, ಈ ರೀತಿ ಹೇಳ್ತಾರೆ ಪ್ರಿಯರೇ, ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಜ್ಞಾನಿ ತನ್ನ ಜ್ಞಾನಕ್ಕಾಗಿ ಅಥವಾ ಪರಾಕ್ರಮಿ ತನ್ನ ಪರಾಕ್ರಮಕ್ಕಾಗಿ, ಐಶ್ವರ್ಯವಂತ ತನ್ನ ಐಶ್ವರ್ಯಕ್ಕಾಗಿ ಅವ್ನು ಹೆಚ್ಚಳ ಪಡಬಾರ್ದು. ಆದ್ರೆ ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳ್ಕೊಂಡಿದ್ದಕ್ಕಾಗಿ, ನಾವು ದೇವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಮತ್ತೆ ದೇವ್ರು ಈ ಒಂದು ಜಗತ್ತಿನಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವಂತವ್ರು ಆ ರೀತಿ ನಡೆಸ್ತಾರೆ ಎಂಬುದನ್ನ ನಾವು ಗ್ರಹಿಸ್ಕೊಂಡು ಅದಕ್ಕಾಗಿ ನಾವು ಹೆಚ್ಚಳ ಪಡ್ಬೇಕು ಅಂತ ಹೇಳಿ ದೇವ್ರು ನಮ್ಮಿಂದ ಅದೇ ಬಯಸ್ತಾರೆ. ಒಬ್ಬ ಅಧಿಕಾರಿಯಿಂದ ರಾಜನ ಮೂಲಕ ದೇವ್ರು ಕೂಡ ಅದನ್ನೇ ಬಯಸ್ತಾರೆ ಪ್ರಿಯರೇ. ಇದು ದಾನಿಯೇಲನ ಗ್ರಂಥ 17ನೇ ಅಧ್ಯಾಯದಿಂದ 5ನೇ ಅಧ್ಯಾಯ 17ನೇ ವಚನ 17ರಿಂದ 20ನೇ ವಚನದ ಬಗ್ಗೆ ಮಾಹಿತಿ ಆಗಿತ್ತು ಪ್ರಿಯರೇ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 21. ಸಮಾಜದಿಂದ ಬಹಿಷ್ಕೃತನಾಗಿ ಮೃಗ ಬುದ್ಧಿಯುಳ್ಳವನಾಗಿ ಕಾಡು ಕತ್ತೆ ನಡುವೆ ವಾಸ ಮಾಡಬೇಕಾಯಿತು. ಪರಾತ್ಪರ ದೇವರಿಗೆ ಮಾನವರ ರಾಜ್ಯದ ಮೇಲೆ ಅಧಿಕಾರವಿದೆ, ಅದನ್ನು ತಮಗೆ ಇಷ್ಟ ಬಂದವರಿಗೆ ಒಪ್ಪಿಸುತ್ತಾನೆ ಎಂಬುದನ್ನು ಅವರು ಗ್ರಹಿಸುವ ತನಕ ದನಗಳಂತೆ ಹುಲ್ಲು ಮೇಯುವ ಗತಿ ಅವರದಾಯಿತು. ಆಕಾಶದ ಇಬ್ಬನಿ ಅವರ ಮೈಯನ್ನು ತೋಯಿಸುತ್ತಿತ್ತು. ಇಲ್ಲಿ 5ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ರೀತಿ ಇದೆ ಪ್ರಿಯರೇ, ಅವನೇನ್ ಮಾಡ್ತಾನೆ, ಆ ರೀತಿ ಗರ್ವ ಪಟ್ಟಿದ್ದಕ್ಕೆ ದೇವರು ಸಮಾಜದಿಂದ ಅವರನ್ನ ಭವಿಷ್ಯತರಾಗುವಂತೆ ಮಾಡ್ತಾರೆ. ಮೃಗ ಬುದ್ಧಿಯುಳ್ಳವನಾಗಿ ಕಾಡು ಕತ್ತೆಗಳ ನಡುವೆ ವಾಸ ಮಾಡ್ಬೇಕಾಯ್ತು. ಅವನು ಪರಾತ್ಪರ ದೇವರಿಗೆ ನರಮಾನವರ ರಾಜ್ಯದ ಮೇಲೆ ಅಧಿಕಾರವಿದೆ. ಅವ್ರಿಗೆ ಎಲ್ಲವನ್ನು ಸೃಷ್ಟಿಸಿದವ್ರು ಕೂಡ ಅವರೇ ಆಗಿರುವಾಗ ದೇವ್ರಿಗೆ ಎಲ್ಲಾ ಸಮುದ್ರ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಮನುಷ್ಯರ ಮೇಲೆ ಎಲ್ಲಾದ್ರ ಮೇಲೆ ಅವ್ರಿಗೆ ಅಧಿಕಾರ ಇದೆ. ಅವ್ರಿಗೆ ಇಷ್ಟ ಬಂದದ ರೀತಿಯಲ್ಲಿ ಎಲ್ಲವನ್ನು ಉಪಯೋಗಿಸ್ಕೋತಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ಕೂಡ ನಾವು ಮರಿಬಾರ್ದು. ಅದನ್ನ ತಮ್ಗೆ ಇಷ್ಟ ಬಂದವ್ರಿಗೆ ಅವ್ರು ಒಪ್ಪಿಸ್ತಾರೆ ಎಂಬುದನ್ನು ಅವ್ರು ಗ್ರಹಿಸುವ ತನಕ ದನಗಳಂತೆ ಹುಲ್ಲು ಮೇಯುವ ಗತಿ ಅವರಾಯ್ತು. ದೇವ್ರು ಗಾದೆ ಹೇಳ್ತಾರೆ, ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸ್ತಾ ಇರಲ್ಲ ಅಂತ. ಅವ್ರು ಹುಲ್ಲನ್ನು ಮೇಯಿಸ್ತಾರೆ ನಾವು ತಪ್ಪು ಮಾಡಿದಾಗ. ಅದಂತೆ ಅವನ ಪರಿಸ್ಥಿತಿ ಕೂಡ ದನಗಳಂತೆ ಹುಲ್ಲು ಮೇಯುವ ಗತಿಯೇ ಅವ್ರದ್ದಾಯ್ತು ಅಂತ.
ಆಕಾಶದ ಇಗ್ನಿ ಅವರ ಮೈಯನ್ನು ತೋರಿಸ್ತಿತ್ತು. ಇದಕ್ಕೆ ಆಧಾರ ವಚನವಾಗಿ ಪ್ರಿಯರೇ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಇದನ್ನು ನೀನು ಗ್ರಹಿಸುವುದರೊಳಗೆ 7 ವರ್ಷ ಕಳೆಯುವುದು ಎಂದು ದೈವವಾಣಿ ಆಯ್ತು. ನಾವೇ ಆಗ್ಲಿ ಅಥವಾ ಒಬ್ಬ ರಾಜ ಆಗ್ಲಿ ಯಾರೇ ಆಗ್ಲಿ ನಾವು ಏನೇ ಎಲ್ಲಾ ವಿಷಯಗಳಲ್ಲೂ ನಾವು ತಪ್ಪು ಮಾಡ್ತೀವಿ. ಆದ್ರೆ ನಮ್ ತಪ್ಪು ನಮ್ಗೆ ಅರಿವಾಗೋ ಅಷ್ಟೊತ್ತಿಗೆ ಅದು 7 ವರ್ಷಗಳ ಆಗ್ಬೋದು, 10 ವರ್ಷ ಆಗ್ಬೋದು, ಎಷ್ಟು ವರ್ಷಗಳಾದ್ರೂ ಆಗ್ಬೋದು. ಅಲ್ಲಿವರೆಗೂ ನಮ್ಗೆ ಅದು ಅರಿವಾಗೋದೇ ಇಲ್ಲ. ನಮ್ಮ ಆತ್ಮಿಕ ಕಣ್ಣು ಕಿವಿ ಯಾವ್ದು ತೆರ್ದಿರಲ್ಲ. ನಾವು ಅದೇ ಒಂದು ತಪ್ಪಿನ ದಾರಿಲಿ ನಾವು ನಡೀತಾ ಇರ್ತೀವಿ ಪ್ರಿಯರೇ. ಇದು 21ನೇ ವಚನದ ಬಗ್ಗೆ ಮಾಹಿತಿ ಆಗಿತ್ತು ಪ್ರಿಯರೇ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 22ನೇ ವಚನ. ಲೇಚರನೇ ಅವರ ಕುಮಾರರಾದ ತಾವು ಇದನ್ನೆಲ್ಲ ತಿಳಿದುಕೊಂಡಿದ್ದರು ದೀನ ಮನಸ್ಕರಾಗದೇ ಇದ್ದೀರಿ. ಇವನ್ ಮಗ ಏನ್ ಮಾಡ್ತಾನೆ, ಅಪ್ಪನ ಎಲ್ಲಾ ಪರಿಸ್ಥಿತಿಗಳನ್ನ ಕೂಡ ನೋಡಿರ್ತಾನೆ. ಆದ್ರೆ ಇವನು ತನ್ನನ್ ತಾನು ತಿದ್ಕೊಳ್ಳಲ್ಲ, ತಗ್ಗಿಸ್ಕೊಂಡ್ ನಡೆಯಲ್ಲ. ದೇವ್ರ ದೃಷ್ಟಿಲಿ ಅವ್ನ್ ಭಯಭಕ್ತಿ ಉಳ್ಳವನಾಗಿ ಅವ್ನ್ ನಡೆಯೋದಿಲ್ಲ ಪ್ರಿಯರೇ. ಮತ್ತೆ ತಂದೆಗಿಂತನೂ ಹೆಚ್ಚಾದ ತಪ್ಪುಗಳನ್ನ ಇವನು ಕೂಡ ಮಾಡ್ತಾನೆ. ಇದಕ್ಕೆ ಆಧಾರ ವಚನವಾಗಿ ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ ಈ ರೀತಿ ಇದೆ ಪ್ರಿಯರೇ. ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣೆ ದೊರಕುವುದು. ನಾವ್ ಏನೇ ತಪ್ಪುಗಳು ಮಾಡಿದ್ರು ನಾವು ಅದನ್ನ ಮುಚ್ಚಿಟ್ಕೊಂಡ್ರೆ ನಮ್ಗೆ ಅದರಿಂದ ಮುಕ್ತಿನೂ ಸಿಗಲ್ಲ, ಬಿಡುಗಡೆ ಸಿಗಲ್ಲ ನಮ್ಗೆ. ಅದನ್ನ ದೇವ್ರ ಮುಂದೆ, ಮನುಷ್ಯರ ಮುಂದೆ ನಮ್ಗೆ ಒಪ್ಕೊಳಕ್ ಆಗ್ಲಿಲ್ಲ ಅಂತಂದ್ರು ದೇವ್ರ ಮುಂದೆನಾದ್ರೂ ಅದನ್ನ ಒಪ್ಪಿಕೊಂಡ್ ಬಿಟ್ರೆ ನಮ್ಗೆ ದೇವರಿಂದ ಕರುಣೆ ಸಿಗುತ್ತೆ, ನಮ್ಮ ಪರಿಸ್ಥಿತಿಗಳು ಬದಲಾಗುತ್ತೆ ಪ್ರಿಯರೇ. ಪ್ರವಾದಿ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 23ರಿಂದ 24ರವರೆಗೆ. ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ನಿಮ್ಮನ್ನೇ ಎತ್ತಿಸಿಕೊಂಡಿದ್ದೀರಿ. ದೇವಾಲಯದಿಂದ ಪವಿತ್ರ ಪೂಜಾ ಪಾತ್ರೆಗಳನ್ನು ಇಲ್ಲಿಗೆ ತಂದಿದ್ದೀರಿ. ನೀವು ನಿಮ್ಮ ರಾಜ್ಯದ ಪ್ರಮುಖರು, ಪತ್ನಿ ಉಪಪತ್ನಿಯರು ಅವುಗಳಲ್ಲಿ ದ್ರಾಕ್ಷ ರಸವನ್ನು ಕುಡಿದಿದ್ದೀರಿ. ಬುದ್ಧಿ, ಕಣ್ಣು, ಕಿವಿ ಇಲ್ಲದೆ ಬೆಳ್ಳಿ ಬಂಗಾರಗಳ, ಕಂಚು, ಕಬ್ಬಿಣ, ಮರ, ಕಲ್ಲುಗಳು ದೇವರುಗಳನ್ನು ಆರಾಧಿಸಿದ್ದೀರಿ. ನಿಮ್ಮ ಪ್ರಾಣ ಯಾರ ಕೈಯಲ್ಲಿದೆಯೋ, ನಿಮ್ಮ ಸ್ಥಿತಿಗಳು ಯಾರ ಅಧೀನದಲ್ಲಿದೆಯೋ ಆ ದೇವರನ್ನು ಮಾತ್ರ ಗೌರವಿಸದೇ ಇದ್ದೀರಿ. ಇಲ್ಲಿ ಪ್ರವಾದಿ ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ ಈ ರೀತಿ ಇದೆ ಪ್ರಿಯರೇ. ಇಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಅವನು 4 ತಪ್ಪುಗಳನ್ನ ಮಾಡ್ತಾನೆ. ಮೊದಲನೇದು ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸ್ಕೊಳ್ತಾನೆ. 2ನೇದು ಪವಿತ್ರ ಪೂಜಾ ಪಾತ್ರೆಗಳನ್ನ ತಂದು ಅದ್ರಲ್ಲಿ ಅವನು ಕುಡಿತಾನೆ. 3ನೇದು ಏನ್ ಮಾಡ್ತಾನೆ, ಸೃಷ್ಟಿಸಿದ ದೇವರನ್ನ ಅವನು ಆರಾಧಿಸೋದ್ ಬಿಟ್ಬಿಟ್ಟು ಬುದ್ಧಿ, ಕಣ್ಣು, ಕಿವಿ ಇಲ್ದಂತ ಬೆಳ್ಳಿ ಬಂಗಾರಗಳ ದೇವರುಗಳನ್ನ ಅವನು ಆರಾಧಿಸ್ತಾನೆ. ದೇವ್ರಿಗೆ ಸಲ್ಲಿಸ್ಬೇಕಾದ ಅವನ ಗೌರವನ ಘನಪಡಿಸೋದನ್ನ ಅವನು ಮರ್ತು ಬಿಡ್ತಾನೆ. ಮತ್ತೆ ಅವನ ಪ್ರಾಣ ಯಾರ ಕೈಲಿತ್ತು, ಅವನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿತ್ತು ಆ ದೇವರನ್ನು ಮಾತ್ರ ಅವನು ಗೌರವಿಸ್ಲಿಲ್ಲ. ಇಲ್ಲಿ ಇದಕ್ಕೆ ಆಧಾರ ವಚನವಾಗಿ ಪ್ರಿಯರೇ, ಅವನು ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸ್ಕೊಳ್ತಾನೆ. ಎಲ್ಲವನ್ನು ಕೊಟ್ಟಂತದ್ದು ದೇವ್ರೇ ಆಗಿರ್ತಾರೆ. ಇವನು ತನ್ನ ದೇವ್ರಿಗಿಂತ ಹೆಚ್ಚಾಗಿ ಹೆಚ್ಚಿಸ್ಕೊಳ್ತಾನೆ. ಇದ್ರ ವಿಷಯವಾಗಿ ಯೂದನು ಅದ್ರಲ್ಲಿ ಒಂದೇ ಪತ್ರಿಕೆ ಇರೋದು ಪ್ರಿಯರೇ. ಅದ್ರಲ್ಲಿ 6ನೇ ವಚನ. ಅಂತೆಯೇ ತಮ್ಮ ಆದ್ಯ ಅಂತಸ್ತು ಉಳಿಸಿಕೊಳ್ಳದೆ ತಮ್ಮ ಯೋಗ್ಯ ನಿವಾಸವನ್ನು ಕಳೆದುಕೊಂಡು ದೇವದೂತರನ್ನು ಶಾಶ್ವತ ಸಂಕೋಲೆಗಳಿಂದ ಬಂಧಿಸಲಾಯಿತು. ಆ ಮಹಾದಿನದಲ್ಲಿ ಸಂಭವಿಸುವ ದಂಡನೆಯನ್ನು ತೀರ್ಪಿಗಾಗಿ ಅವರನ್ನು ಕಾರುಗತ್ತಲೆಯಲ್ಲಿ ಕೂಡಿಡಲಾಯಿತು. ಇಲ್ಲಿ ಒಬ್ಬ ರಾಜರನ್ನು ದೇವ್ರು ಬಿಡಲ್ಲ. ನಮ್ಮಂತ ಸಾಮಾನ್ಯ ಜನರು ನಾವು ಕೂಡ ತಪ್ಪು ಮಾಡಿದಾಗ ಅದು ದೇವ್ರಿಗಿಂತ ನಮ್ಮನ್ನ ನಾವು ಹೆಚ್ಚಿಸ್ಕೊಂಡಾಗ ನಮ್ಮನ್ನು ಬಿಡಲ್ಲ. ಅದೇ ರೀತಿ ಇಲ್ಲಿ ದೇವದೂತರ ವಿಷಯವಾಗಿ ತಿಳಿಸಲಾಗಿದೆ ಪ್ರಿಯರೇ. ಅಂತೆಯೇ ತಮ್ಮ ಆದ್ಯ ಅಂತಸ್ತನ್ನು ಅವ್ರು ಉಳಿಸಿಕೊಳ್ಳಲಿಲ್ಲ. ಅವ್ರು ದೇವ್ರು ದೇವದೂತರು ಗೊತ್ತೇಳಿ ಒಂದು ಸ್ಥಾನವನ್ನು ನೇಮಿಸಿರ್ತಾರೋ ಅದನ್ನು ಕೂಡ ಆ ದೇವದೂತರು ಉಳಿಸ್ಕೊಳ್ಳೋದಿಲ್ಲ. ತಮ್ಮ ಯೋಗ್ಯ ನಿವಾಸವನ್ನು ಅದ್ ಕಳ್ಕೊಂಡಂತ ದೇವದೂತರನ್ನು ಶಾಶ್ವತ ಸಂಕಲೆಗಳಿಂದ ಬಂಧಿಸಲಾಯ್ತು. ಮಹಾದಿನದಲ್ಲಿ ಸಂಭವಿಸುವ ದಂಡನೆ ತೀರ್ಪಿಗಾಗಿ ಅವರನ್ನು ಕಾರ್ಗತ್ತಲೆಯಲ್ಲಿ ಕೂಡಿಡಲಾಯ್ತು ಅಂತ ಹೇಳಲಾಗಿದೆ ಪ್ರಿಯರೇ. ಇವರು ಕೂಡ ಇಲ್ಲಿ ಲೂಸಿಫರ್ ಅನ್ನೋ ದೇವದೂತ ದೇವ್ರಿಗಿಂತಲೂ ಕೂಡ ತನ್ನನ್ನು ತಾನು ಹೆಚ್ಚಿಸ್ಕೊಳ್ತಾನೆ. ಹಂಗಾಗಿ ದೇವ್ರ ಅದನ್ನ ಶಾಶ್ವತ ಸಂಕೋಲೆಗಳಿಂದ ದೇವ್ರ ಅದನ್ನ ಕೂಡ ಬಂಧಿಸ್ತಾರೆ ಪ್ರಿಯರೇ. ಮತ್ತೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 17-18ರಲ್ಲಿ ಈ ರೀತಿ ಇದೆ ಪ್ರಿಯರೇ. ಈ ವಾಕ್ಯ ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗೆ ಲಭಿಸಿತು ಎಂದುಕೊಂಡಿದ್ದೀರಿ. ಎಚ್ಚರಿಕೆ. ದೇವರು ಧರ್ಮೋಪದೇಶ ಕಾಂಡದಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ,
ನಿಮ್ಗೆ ಸಿಕ್ಕಿರುವಂತ ಈ ಭಾಗ್ಯ ನಿಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಿಮ್ಗೆ ಸಿಕ್ತು ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ ಅಂತ ಹೇಳ್ಬಿಟ್ಟು ದೇವ್ರು ಅವಾಗ್ಲೂ ಕೂಡ ಇಸ್ರಾಯೇಲ್ ಜನರಿಗೆ ಅವ್ರು ಎಚ್ಚರಿಸಿರ್ತಾರೆ ಪ್ರಿಯರೇ. ಮತ್ತೆ ಯೋಬ ಕೂಡ ಅವನು ಏನ್ ಹೇಳ್ತಾನೆ, ಎಲ್ಲವನ್ನು ಕೊಟ್ಟವರು ದೇವ್ರೇನೆ, ಹಾಗೆ ಸರ್ವೇಶ್ವರ ಕೊಟ್ಟ ಸರ್ವೇಶ್ವರನೇ ತೆಗೆದುಕೊಂಡ ಅಂತ ಕೂಡ ಅವನು ಕೂಡ ಯೋಬ ಹೇಳ್ತಾನೆ. ಎಲ್ಲಾನು ದೇವ್ರೆ ಕೊಟ್ಟಾಗ ದೇವ್ರು ಯಾವ ಸಮಯದಲ್ಲಿ ನಮ್ಗ ಕೊಡ್ಬೋದು, ಮತ್ತೆ ತಿರ್ಗಿ ಅವ್ರು ಮತ್ತೆ ವಾಪಸ್ ನಮ್ಮಿಂದ ತೆಗೆದುಕೊಳ್ಬೋದು ಪ್ರಿಯರೇ. ಇದು ಇದು ಮೊದಲನೇ ವಿಷಯವಾಗಿ ಮಾಹಿತಿ ಆಗಿದೆ ಪ್ರಿಯರೇ. ಅವನು ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ಹೆಚ್ಚಿಸಿಕೊಂಡಿರೋ ಬಗ್ಗೆ ಆಗುತ್ತೆ ಪ್ರಿಯರೇ. ಈಗ ಎರಡನೇ ವಿಷಯ, ದೇವಾಲಯದ ಪವಿತ್ರ ಪೂಜಾ ಪಾತ್ರೆಗಳನ್ನ ಉಪಯೋಗಿಸಿತು. ದೇವಾಲಯ ಅನ್ನೋದು ಅದು ಪರಿಶುದ್ಧ ಸ್ಥಳ ಆಗಿತ್ತು ಮತ್ತು ಪರಲೋಕದ ಮಾದರಿಯೇ ಆಗಿತ್ತು ಅದು ದೇವಾಲಯ ಅನ್ನೋದು. ಮತ್ತು ದೇವರ ಪ್ರಸನ್ನತೆ ಅಲ್ಲಿ ವಾಸವಾಗಿತ್ತು. ಮತ್ತೆ ಆ ದೇವಾಲಯವನ್ನು ದೇವರು ತಮಗಾಗಿ ಪ್ರತಿಷ್ಠೆ ಪಡಿಸ್ಕೊಂಡಿದ್ರು. ಆ ಮಂಜೂಷ ಇತ್ತು ಮತ್ತೆ ಆ ದೇವಾಲಯದಲ್ಲಿ. ಪರಿಶುದ್ಧ ಸ್ಥಳ, ಅತಿ ಪವಿತ್ರ ಸ್ಥಳ ಅಂತಾಗಿತ್ತು ಅದ್ರಲ್ಲಿ. ಮತ್ತೆ ಮನ್ನಾ ಇಟ್ಟಿದಂತ ಪಾತ್ರೆ ಇತ್ತು. ಆರನ್ನ ಚಿಗುರಿದ ಕೋಲು ಕೂಡ ಅಲ್ಲಿ ದೇವಾಲಯದಲ್ಲಿತ್ತು. ಇದೆಲ್ಲ ಕೂಡ ಇದ್ರು ಕೂಡ ದೇವ್ರು ಅವನು ಇದ್ಯಾವ ವಿಷಯಕ್ಕಾಗಿ ಅದ ಪರಿಶುದ್ಧ ಸ್ಥಳ ದೇವ್ರ ವಾಸವಾಗಿರ್ತಾರೆ ಅಂತ ಎಲ್ಲ ಗೊತ್ತಿದ್ರು ಕೂಡ ಅವನು ಯಾವ್ದಕ್ಕೂ ಹೆದರ್ಲಿದ್ದೆ ಪರಲೋಕದ ಒಡೆಯನಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸ್ಕೊಂಡು ಅಲ್ಲಿರ್ತಕ್ಕಂಥ ಪಾತ್ರೆಗಳನ್ನು ಉಪಯೋಗಿಸೋದಕ್ಕೆ ಅವನು ಕೈ ಹಾಕ್ತ. ಅಲ್ಲಿರ್ತಕ್ಕಂಥ ಯಾವ್ದು ವಸ್ತುಗೆ ಅವನು ಬೆಲೆ ಕೊಡ್ಲಿಲ್ಲ, ಅದನ್ನು ತುಚ್ಛವಾಗಿ ನೋಡ್ದ ಎಲ್ಲವನ್ನು ಕೂಡ ಅವನು. ಅದ್ರ ಜೊತೆಗೆ ಅದನ್ನ ತಗೊಂಡು ಅವನು ಕುಡಿಯೋದಕ್ಕೂ ಯೂಸ್ ಮಾಡ್ದ. ಎಲ್ಲವೂ ಕೂಡ ದೇವ್ರ ದೃಷ್ಟಿಯಲ್ಲಿ ಅದು ತಪ್ಪಾಗಿತ್ತು ಪ್ರಿಯರೇ. ಇದಕ್ಕೆ ಆಧಾರ ವಚನವಾಗಿ 1 ಕೊರಿಂಥಿಯರಿಗೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿ ಇದೆ ಪ್ರಿಯರೇ. ದೇಹವಿರುವುದು ದುರಾಚಾರಕ್ಕಲ್ಲ, ಪ್ರಭುವಿನ ಸೇವೆಗಾಗಿ, ಪ್ರಭುವೇ ದೇಹದ ಪರಿಪಾಲಕ ಅಂತಿದೆ. ಇಲ್ಲಿ ದೇಹ ಆಗಿರ್ಬೋದು ಅಥವಾ ದೇವಾಲಯ ಆಗಿರ್ಬೋದು, ಅದ್ಯಾವ್ದು ದುರಾಚಾರಗಳನ್ನ ನಡೆಸೋದಕ್ಕಲ್ಲ. ಅದೊಂದು ಪರಿಶುದ್ಧ ಸ್ಥಳವಾಗಿದೆ, ಅಲ್ಲಿ ನಾವು ಆರಾಧನೆ ಮಾಡುವಂತ ಸ್ಥಳ ಆಗಿದೆ. ಮತ್ತೆ ಪ್ರಭುವಿನ ಸೇವೆಗಾಗಿ ಒಂದ್ ಸ್ಥಳ ಇರುತ್ತೆ. ಪ್ರಭುವೇ ದೇಹದ ಪರಿಪಾಲಕ. ದೇಹ ಆಗಿರ್ಬೋದು ಅಥವಾ ದೇವಾಲಯ ಆಗಿರ್ಬೋದು, ಅದ್ರ ಪರಿಪಾಲಕರು ಕೂಡ ಅದು ಪ್ರಭುವೇ ಆಗಿರ್ತಾರೆ ಬೇರೆ. ಮತ್ತೆ ಯೋವಾನ 2ನೇ ಅಧ್ಯಾಯ 13ನೇ ವಚನ ಹೀಗಿದೆ ಪ್ರಿಯರೇ. ದೇವಾಲಯದಲ್ಲಿ ದನ ಕುರಿ ಪಾರಿವಾಳ ಮಾರುವವರನ್ನು ದೇವಾಲಯದಿಂದ ಹೊರಗಟ್ಟಿದರು. ಮತ್ತೆ 16-17 ವಚನ ಹೀಗಿದೆ ಪ್ರಿಯರೇ. ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಬೇಡಿ, ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ. ದೇವಾಲಯದ ವಿಷಯವಾಗಿ ನಾವು ಇಷ್ಟೆಲ್ಲ ಎಚ್ಚರಿಕೆಯಿಂದ ನಾವೆಲ್ಲರೂ ನಡ್ಕೋಬೇಕು ಪ್ರಿಯರೇ. ಅದೇ 1 ಕೊರಿಂಥಿಯರಿಗೆ 6ನೇ ಅಧ್ಯಾಯ ಇಲ್ಲಿ 13ನೇ ವಚನ ಮತ್ತೆ 13ನೇ ವಚನದಲ್ಲಿ ಕೂಡ ಇದೇ ರೀತಿಯಲ್ಲಿ ಹೇಳಿದೆ ಪ್ರಿಯರೇ. ದೇವಾಲಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ದನ ಕುರಿ ಪಾರಿವಾಳ ಮಾರುವವರನ್ನು ಕೂಡ ದೇವಾಲಯದಿಂದ ಅವ್ರನ್ನ ಹೊರಗಡ್ತಾರೆ. ದೇವಾಲಯದಲ್ಲಿ ಈ ರೀತಿ ಎಲ್ಲ ಮಾಡೋದನ್ನ ದೇವರು ಕೂಡ ಸಹಿಸೋದಿಲ್ಲ. ಮತ್ತೆ ಅದೇ 1 ಕೊರಿಂಥಿಯರಿಗೆ 6ನೇ ಅಧ್ಯಾಯದ 16-17 ವಚನದಲ್ಲಿ ಕೂಡ ಈ ರೀತಿ ಇದೆ ಪ್ರಿಯರೇ. ನನ್ನ ಪಿತನ ಆಲಯವನ್ನ ಸಂತೆಯನ್ನಾಗಿ ಮಾಡಬೇಡಿ ಅಂತ ದೇವ್ರು ಹೇಳ್ತಾರೆ. ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ. ಈ ರೀತಿ ಅಭಿಮಾನ ನಮ್ಮೆಲ್ಲರಲ್ಲೂ ಕೂಡ ದೇವ್ರಿಗೆ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಆ ಒಂದು ರಾಜ ಮಾಡೋದ್ ರೀತಿಲಿ ನಾವ್ ಯಾವ್ದೇ ರೀತಿ ಆ ತಪ್ಪುಗಳನ್ನ ನಾವ್ ಮಾಡ್ಬಾರ್ದು ಪ್ರಿಯರೇ. ಮತ್ತೆ ಇದಕ್ಕೆ ಆಧಾರ ವಚನವಾಗಿ ಯೆಶಾಯನ ಗ್ರಂಥ 46ನೇ ಅಧ್ಯಾಯ 4, 5 ಮತ್ತೆ 6ನೇ ವಚನ ಈ ರೀತಿ ಇದೆ ಪ್ರಿಯರೇ. ನಮ್ಮನ್ನು ಸೃಷ್ಟಿ ಮಾಡಿದಂತವರು ಕೂಡ ದೇವರೇ ಆಗಿದ್ದಾರೆ. ಅವನ ಹುಟ್ಟದಿಂದ ಸಾವಿನ ದಿನದವರೆಗೂ ಅವರೇ ನಮ್ಮನ್ನು ಹೊರತಾರೆ. ಈ ರೀತಿ ಎಲ್ಲ ದೇವ್ರು ನಮ್ಮನ್ನು ನಡೆಸ್ಬೇಕಾದ್ರೆ ಮುಪ್ಪಿನ ತನಕ ಆಧಾರ, ನರೆ ಬಂದಾಗ್ಲೂ ನಾನು ನಿಮ್ಮನ್ನು ಹೊತ್ತು ಸಲಹುತ್ತೇನೆ. ನನ್ನನ್ನು ಯಾರಿಗೆ ಸರಿ ಹೋಲಿಸಬಲ್ಲಿರಿ, ನನ್ನನ್ನು ಯಾರಿಗೆ ಸಾಟಿ ಮಾಡಬಲ್ಲಿರಿ ಅಂತ ದೇವ್ರು ಹೇಳ್ತಾರೆ. ನಮ್ ಜೀವಿತದ ಎಲ್ಲಾ ಕಾರ್ಯಗಳನ್ನು ದೇವರೇ ಮಾಡ್ಬೇಕಾದ್ರೆ ಆತನಿಗೆ ಸರಿಸಮಾನವಾಗಿ ನಾವು ಯಾರನ್ನು ಕೂಡ ನಾವು ನಿಲ್ಸೋದಕ್ಕಾಗಲ್ಲ ಅಂತ ಈ ವಚನದಲ್ಲಿ ಹೇಳಲಾಗಿದೆ ಪ್ರಿಯರೇ. ಇದೇ ರೀತಿಲಿ 1 ಸಮುವೇಲ 5ನೇ ಅಧ್ಯಾಯ 1ನೇ ವಚನ ಈ ರೀತಿ ಇದೆ ಪ್ರಿಯರೇ. ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬೆನೆಜರಿನಿಂದ ಅಷ್ಟೋ ದಿನದಲ್ಲಿರುವ ದಾಗೋನ್ನ ಗುಡಿಗೆ ಕೊಯ್ದರು. ಅಲ್ಲಿ ಅದನ್ನು
ದಾಗೋನನು. ದಾಗೋನನು ಮಗ್ಗುಲಲ್ಲಿ ಇಟ್ಟರು. ಬೆಳಿಗ್ಗೆ ಎದ್ದು ನೋಡುವಾಗ ದಾಗೋನನು ವಿಗ್ರಹ ಸರ್ವೇಶ್ವರನ ಮಂಜೂಷದ ಮುಂದೆ ಬೋರ್ಲಾಗಿ ಬಿದ್ದಿರುವುದನ್ನು ಕಂಡು ಎತ್ತಿ ಪುನಃ ಅದೇ ಅದೇ ಸ್ಥಳ. ಸ್ಥಳದಲ್ಲಿ ಇಟ್ಟರು. ಮಾರನೇ ದಿನವು ನೋಡುವಾಗ ದಾಗೋನನ ತಲೆ ಮತ್ತು ಕೈಗಳು ಮುರಿದು ವಸ್ತಿಲ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಸರ್ವೇಶ್ವರನ ಮಂಜುಷದ ಮುಂದೆ ಬಿದ್ದಿತ್ತು. ಇಲ್ಲಿನೂ ಕೂಡ ಅವನ್ ಮಂಜೂಷದ ಬಗ್ಗೆ ತಿಳಿಸಲಾಗಿದೆ ಪ್ರಿಯರೇ. 1 ಸಮುವೇಲ 5ನೇ ಅಧ್ಯಾಯ 1ನೇ ವಚನ ಈ ರೀತಿದೆ. ಫಿಲಿಷ್ಟಿಯರು ಏನ್ ಮಾಡ್ತಾರೆ, ದೇವರ ಮಂಜೂಷನ ಎಬೆನೆಜರಿಂದ ಅಷ್ಟೊತ್ತಿನಲ್ಲಿರುವ ದಾಗೋನನ ಗುಡಿಗೆ ಹೋಗ್ತಾರೆ. ಅಲ್ಲಿ ಅದನ್ನೇನ್ ಮಾಡ್ತಾರೆ, ದಾಗೋನನ ಮಗ್ಗುಲಲ್ಲೇ ಇಟ್ಟಿರ್ತಾರೆ. ಬೆಳಿಗ್ಗೆ ಎದ್ದು ನೋಡುವಾಗ ದಾಗೋನನ ವಿಗ್ರಹ ಸರ್ವೇಶ್ವರನ ಮಂಜೂಷದ ಮುಂದೆ ಬೋರಲು ಬಿದ್ದಿರುವುದನ್ನು ಕಂಡು ಎತ್ತಿ ಏನ್ ಮಾಡ್ತಾರೆ, ಮತ್ತೆ ಪುನಃ ಅಲ್ಲಿ ನಿಲ್ಲಿಸ್ತಾರೆ. ಅದೇ ಅದ್ ಎತ್ತಿ ಪುನಃ ಅದೇ ಸ್ಥಳದಲ್ಲಿಟ್ರು. ಮಾರನೇ ದಿನ ನೋಡುವಾಗ ದಾಗೋನನ ತಲೆ ಮತ್ತು ಕೈಗಳು ಮುರಿದು ಹೊಸ್ತಿಲಿನ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಸರ್ವೇಶ್ವರನ ಮಂಜೂಷದ ಮುಂದೆ ಬಿದ್ದಿತ್ತು. ಇಲ್ಲಿ ಅವನ ಮಂಜೂಷದ ಮುಂದೆ ಕೂಡ ಯಾವುದೇ ವಿಗ್ರಹ ಇದ್ರೂ ಕೂಡ ಅದು ಕೂಡ ಆ ಮಂಜೂಷದ ಮುಂದೆ ತಲೆ ಬಾಗ್ಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಲಾಗಿದೆ ಪ್ರಿಯರೇ. ಆದ್ರೆ ದೇವರಿಗೆ ಸರಿ ಸಮಾನವಾಗಿ ನಾವು ಯಾವ್ದನ್ನು ನಿಲ್ಲಿಸಬಾರ್ದು. ಮೊನ್ನೆ ಹಿಲೇರಿಯಾ ಸಿಸ್ಟರ್ ಕೂಡ ಹೇಳಿದ್ರು, ಅವ್ರು ಹೋಟ್ಲಿಗೆ ಹೋದಾಗ ಅಲ್ಲಿ ಏನು ತಿಂತಾ ಇರ್ತಾರೆ, ದೇವ್ರ ಸೇವಕರಿಗೆ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಹೋಟ್ಲಿನವರು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ 3 ಜನರು ಫೋಟೋಗಳನ್ನ ಒಂದೇ ಸಮ ಇಟ್ಟಿರ್ತಾರೆ. ಆದ್ರೆ ಎಲ್ಲರಿಗೆ ಸರಿ ಸಮಾನವಾಗಿ ನನ್ನನ್ನು ಇಡ್ಬೇಡಿ ಅಂತಾನು ಕೂಡ ದೇವ್ರು ಬಯಸ್ತಾರೆ. ಹಂಗಾಗಿನೇ ದೇವ್ರ ಸೇವಕರ ಹೋಟ್ಲವ್ರಿಗೆ ಹೇಳ್ತಾರೆ, ಅದನ್ನ ಯೇಸು ಸ್ವಾಮಿದು ಏನ್ ಫೋಟೋ ಐತೆ ಅದನ್ನ ತೆಗೆದ್ಬಿಡಿ, ಇಲ್ಲಾಂದ್ರೆ ನಿಮ್ ಹೋಟೆಲ್ ಮುಚ್ಚೋಗುತ್ತೆ ಅಂತ ಹೇಳಿರ್ತಾರೆ. ಆದ್ರೂ ಆ ಮಾತಿಗೆ ಅವರು ವಿಧೇಯರಾಗಿ ನಡೆಯೋದಿಲ್ಲ. ಕೊನೆಗೆ ಹೋಗಿ ಮತ್ತೊಂದ್ಸಲಿ ಅವ್ರು ಅದೇ ಕಡೆ ದಾರಿಲಿ ಹೋದಾಗ ಮತ್ತೆ ಆ ಹೋಟ್ಲ್ ಹತ್ರ ನೋಡಿದಾಗ ಅದು ಆ ಹೋಟೆಲ್ ಕೂಡ ಮುಚ್ಚೋಗಿರುತ್ತೆ. ಅಂದ್ರೆ ನಾವು ದೇವರಿಗೆ ಸರಿ ಸಮಾನವಾಗಿ ನಾವು ನಿಲ್ಬಾರ್ದು, ನಮ್ಮನ್ನ ನಾವು ಹೆಚ್ಚಿಸ್ಕೊಳ್ಬಾರ್ದು ದೇವರಿಗಿಂತ ಹೆಚ್ಚಾಗಿ, ಅಥವಾ ಇತರ ದೇವರುಗಳನ್ನ ಕೂಡ ನಾವು ಅವ್ರಿಗೆ ಸರಿ ಸಮಾನವಾಗಿ ನಿಲ್ಲಿಸಬಾರ್ದು ಅಂದಾಗ ದೇವ್ರು ನಮ್ಗೆ ತಿಳಿಸ್ತಾರೆ. ಅವರು ತಮಗ್ ಸಲ್ಬೇಕಾಗಿರೋ ಗೌರವನ ಮತ್ತೊಬ್ಬರಿಗೆ ಸಲ್ಲದಕ್ಕೆ ಬಿಡೋದಿಲ್ಲ. ದೇವ್ರ ಏನ್ ಹೇಳ್ತಾರೆ, ಅವರೊಬ್ಬರೇ ನಮ್ಗೆ ದೇವರಾಗಿರ್ಬೇಕು ನಮ್ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವರನ್ನೇ ನಾವು ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಶಕ್ತಿಯಿಂದ ಅವರೊಬ್ಬರನ್ನೇ ನಾವು ಆರಾಧಿಸ್ಬೇಕು ಅಂತ ಕೂಡ ದೇವ್ರು ಬಯಸ್ತಾರೆ ಪ್ರಿಯರೇ. ಮತ್ತೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ, ನನಗೆ ಸಲ್ಲತಕ್ಕ ಗೌರವವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ ಅಂತಾರೆ ಪ್ರಿಯರೇ. ಮತ್ತೆ ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸ್ತೋತ್ರ ಸಲ್ಲತಕ್ಕದ್ದು. ಅವರೊಬ್ಬರಿಗೆ ಗೌರವ ಸಲ್ಬೇಕು ಅಂದಾಗಿ ಈ ವಚನದಲ್ಲಿ ತಿಳಿಸಲಾಗಿದೆ ಪ್ರಿಯರೇ. ಅವನೇನ್ ಮಾಡ್ತಾನೆ, ತನ್ನನ್ನು ತಾನೇ ರಾಜ ಹೆಚ್ಚಿಸ್ಕೊಡ್ತಾನೆ, ಆ ದೇವಾಲಯದ ಪಾತ್ರೆಗಳನ್ನ ಅವನು ಯೂಸ್ ಮಾಡ್ತಾನೆ. ಎಲ್ಲವೂ ಕೂಡ ದೇವರ ದೃಷ್ಟಿಯಲ್ಲಿ ತಪ್ಪಾಗಿತ್ತು ಪ್ರಿಯರೇ. ಮತ್ತೆ ಅದ್ರ ಜೊತೆಗೆ ಸೃಷ್ಟಿಯ ವಸ್ತುಗಳನ್ನ ಅವನು ಆರಾಧನೆ ಮಾಡ್ದ. ಸ್ತುತಿ ಸ್ತೋತ್ರಗಳು ಯಾರಿಗೆ ಸಲ್ಬೇಕಾಗಿತ್ತು ಅವ್ರಿಗೆ ಅವನು ಸಲ್ಲಿಸ್ಲಿಲ್ಲ. ಇಷ್ಟೆಲ್ಲಾ ತಪ್ಪುಗಳನ್ನ ಕೂಡ ಅವ್ನು ಮಾಡ್ದ ಪ್ರಿಯರೇ. ಮತ್ತೆ ಅವನ ಪ್ರಾಣ ಯಾರ ಕೈಲಿತ್ತು, ಅವನ ಸ್ಥಿತಿಗತಿಗಳು ಯಾರ ಅಧೀನದಲ್ಲಿತ್ತೋ ಅವ್ರನ್ನ ಮಾತ್ರ ಅವನು ಗೌರವಿಸ್ಲಿಲ್ಲ. ಇದಕ್ಕೆ ಆಧಾರ ವಚನವಾಗಿ ಪ್ರಿಯರೇ ಮತ್ತಾಯ 10ನೇ ಅಧ್ಯಾಯ 28ನೇ ವಚನದಲ್ಲಿ ಕೂಡ ಈ ರೀತಿಯಾಗಿದೆ. ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಏಕೆಂದ್ರೆ ದೇಹಾತ್ಮಗಳೆರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ನಾವು ಭಯ ಪಡ್ಬೇಕಾಗಿದೆ ಪ್ರಿಯರೇ. ಇದು ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 17ರಿಂದ 24ನೇ ವಚನದ ಬಗ್ಗೆ ಮಾಹಿತಿ ಆಗಿತ್ತು ಪ್ರಿಯರೇ. ಮತ್ತೆ ಇನ್ನೊಂದು ಆಳಿದ ವಿಷಯವಾಗಿ ಇನ್ನೊಂದು ವಿಷಯ, ಮತ್ತೆ ಅಲ್ಲಿ ಆ ರಾಜ 1000 ಜನರಿಗೆ ಔತಣವನ್ನು ಏರ್ಪಡಿಸಿರ್ತಾನೆ. ಆ 1000 ಜನರು ಮುಂದೆ ಕೂಡ ದೇವರನ್ನು ಘನಪಡಿಸ್ಲಿಲ್ಲ. ಇದಕ್ಕೆ ಆಧಾರ ವಚನವಾಗಿ ಪ್ರಿಯರೇ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನ ಈ ರೀತಿ ಇದೆ. ಜನರ ಮುಂದೆ ತಾನು ನನ್ನವನೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಸ್ವರ್ಗದಲ್ಲಿರುವ ನನ್ನ ಪಿತನ ಮುಂದೆ ನನ್ನವನೆಂದು ಒಪ್ಪಿಕೊಳ್ತೇನೆ ಅನ್ನೋದಾಗಿದೆ. ಆ 1000 ಜನರ ಮುಂದೆ ಕೂಡ ನಾನ್ ದೇವರ ಮಗ ನಾವು ತೋರ್ಪಡಿಸ್ಕೊಡ್ಲಿಲ್ಲ. ಇವತ್ತಿನ ದಿನದಲ್ಲೂ ಕೆಲವರು ಕ್ರಿಶ್ಚಿಯನ್ ಆಗಿದ್ರು ಕೂಡ ಬೇರೆ ಮೇಲೆ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳಕ್ಕೂ ನಾವು ಹಿಂಜರಿತೀವಿ. ಆದ್ರೆ ಈ ರೀತಿ ಇರಬಾರ್ದು ನಮ್ಮ ಮನಸ್ಸು ಅಂತ ಹೇಳಿ ನಾವು ಬಹಿರಂಗವಾಗಿ ನಾವು ಯೇಸುವಿನ ಮಕ್ಕಳು ಅಂತ ಹೇಳಿ ನಾವು ಒಪ್ಕೋಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತಾರೆ ಪ್ರಿಯರೇ.
ಮತ್ತೆ 1 ಕೊರಿಂಥ 3ನೇ ಅಧ್ಯಾಯ 16 ಮತ್ತೆ 17 ವಚನ ಈ ರೀತಿ ಇದೆ ಪ್ರಿಯರೇ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಅವನನ್ನು ನಾಶ ಮಾಡ್ತಾರೆ. ದೇವರ ಆಲಯವು ಅದು ಪವಿತ್ರವಾದದ್ದು, ನೀವೇ ಆ ಆಲಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ದೇಹ ಎಂಬ ದೇವಾಲಯ ಆಗಿರ್ಬೋದು ಅಥವಾ ದೇವರು ವಾಸಿಸುವಂತ ಆಲಯ ಆಗಿರ್ಬೋದು, ಅದು ಎರಡರಲ್ಲೂ ಕೂಡ ದೇವರ ಆತ್ಮ ನಮ್ಮಲ್ಲಿ ವಾಸವಾಗಿರುತ್ತೆ. ಆ ಒಂದು ಭಯನೂ ನಮ್ಗಿರ್ಬೇಕು. ಮತ್ತೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ. ದೇವಾಲಯದಲ್ಲಿ ಕೂಡ ದೇವರ ಪ್ರಸನ್ನತೆ ಇರುತ್ತೆ, ನಮ್ಮ ಆತ್ಮದಲ್ಲಿ ಕೂಡ ದೇವರು ವಾಸವಾಗಿರ್ತಾರೆ. ನಾವು ಯಾವ್ದನ್ನು ಕೂಡ ನಮ್ ಹಾಳು ಮಾಡ್ಕೋಬಾರ್ದು. ಅಥವಾ ನಮ್ ಜೀವನ ಆಗ್ಲಿ ಅಥವಾ ಆಲಯವನ್ನಾಗ್ಲಿ ಯಾರೇ ನಾಶ ಮಾಡಕ್ ಹೋದ್ರೆ ದೇವ್ರು ಅವನನ್ನು ಕೂಡ ನಾಶ ಮಾಡ್ತಾರೆ. ಹಂಗಾಗಿ ನಾವು ಅದ್ರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ಬೇಕು ಪ್ರಿಯರೇ. ಮತ್ತೆ ದೇವಾಲಯನ ಆಗ್ಲಿ ನಮ್ಮ ಆತ್ಮನಾಗ್ಲಿ ನಾವು ತಪ್ಪದಾರಿ ನಾವು ನಡೆಸಬಾರ್ದು ಅಂತ ಅದೇ 1 ಕೊರಿಂಥಿಯರಿಗೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿ ಇದೆ. ನಿಮ್ಮ ದೇಹಗಳು ಕ್ರಿಸ್ತೇಸುವಿನ ಅಂಗಗಳೆಂದು ನಿಮಗೆ ತಿಳಿಯದೆ, ಹಾಗಾದರೆ ನಾನು ಕ್ರಿಸ್ತೇಸುವಿನ ಅಂಗಗಳನ್ನು ತೆಗೆದು ವೇಶ್ಯೆಯ ಅಂಗವಾಗಿ ಮಾಡಬಹುದೇ? ನಾವು ದೇವಾಲಯವನ್ನು ಪರಿಶುದ್ಧವಾಗಿ ಇಟ್ಕೋಬೇಕು. ನಮ್ಮ ದೇಹ ಎಂಬ ಆಲಯವನ್ನು ಕೂಡ ಅದನ್ನ ಪರಿಶುದ್ಧವಾಗಿ ಇಟ್ಕೋಬೇಕು. ಅದನ್ನ ಕೆಟ್ಟದಕ್ಕೆ ನಾವು ಉಪಯೋಗಿಸಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಮಾಹಿತಿ ಆಗಿತ್ತು ಪ್ರಿಯರೇ. ಮತ್ತೆ ಇಲ್ಲಿ ನಾವು ತಂದೆ ಮಕ್ಳಿಗೂನು ದೇವ್ರ ವಿಷಯವಾಗಿ ಹೇಳ್ತಾ ಇರ್ಬೇಕು, ಅವ್ರನ್ನ ದೇವ್ರ ಮಾರ್ಗದಲ್ಲಿ ನಡ್ಸ್ಬೇಕು ಅಂತಾನು ಇದೆ ಪ್ರಿಯರೇ. ಈಗ ತಂದೆಯನ್ನ ನೋಡಿ ಮಗನು ಇನ್ನು ಅವನು ಕೆಟ್ಟವನಾಗಿ ನಡ್ಕೊಂಡ ಇಲ್ಲಿ ಈ ಸ್ಟೋರಿಲಿ, ಆತರ ನಾವು ಆಗ್ಬಾರ್ದು. ನಾವು ಕೂಡ ದೇವ್ರ ವಾಕ್ಯಗಳನ್ನ ಇಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ಇದೆ. ಇಸ್ರೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಅವೊಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನ ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿನ್ನ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗ್ಲೂ, ಪ್ರಯಾಣದಲ್ಲಿರುವಾಗ್ಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನ ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನಲ್ಲಿ ನಿಲ್ಲುವ ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ ಅಂತಾಗಿ ದೇವ್ರು ಹೇಳ್ತಾರೆ. ನಾವು ಮಕ್ಕಳಿಗೂ ಕೂಡ ನಮ್ ದೇವ್ರ ಮಾರ್ಗದಲ್ಲಿ ಅವರ ಒಂದು ಶಿಕ್ಷಣದಲ್ಲಿ ಪ್ರತಿಭೆಯನ್ನು ಓದ್ಲಿಕ್ಕೆ ಈ ಎಲ್ಲಾ ರೀತಿಲೂ ಮಕ್ಕಳನ್ನು ಕೂಡ ನಾವು ಮುನ್ನಡೆಸ್ಬೇಕು ಅಂತ ದೇವ್ರು ಇಷ್ಟಪಡ್ತಾರೆ. ಬರೀ ಸ್ಕೂಲ್ಗೆ ಕಳ್ಸಿ ಅವ್ರಿಗೆ ಪಾಠ ಹೇಳೋದಲ್ಲ, ಒಂದು ಆತ್ಮಿಕ ವಿಷಯವಾಗಿ ಬೈಬಲ್ ವಿಷಯವಾಗಿ ನಾವು ಅವ್ರಿಗೆ ಪಾಠ ಹೇಳ್ಬೇಕು ಅಂತ ಹೇಳಿ ದೇವ್ರು ಇಲ್ಲಿ ಇಷ್ಟಪಡ್ತಾರೆ ಪ್ರಿಯರೇ. ಇದು ನಮ್ಗೆ ಗೊತ್ತಿರೋಷ್ಟು ನಾವು ಹೇಳಿದೀವಿ ಪ್ರಿಯರೇ, ತಪ್ಪಿದ್ರೆ ಕ್ಷಮಿಸಿ. ಪ್ರೈಸ್ ಲಾರ್ಡ್. Praise the Lord. Praise the Lord. Okay, thank you, Mr. and Mrs. Vincent. ಈ ಒಂದು ಭಾಗ ಆಲ್ಮೋಸ್ಟ್ ನೀವು ಕವರ್ ಮಾಡಿದ್ದೀರಾ, ಎಕ್ಸ್ಟ್ರಾನು ಮಾಡಿದ್ದೀರಾ. ಓಕೆ, ಇದರಲ್ಲಿ ನಾವು ಒಂದು ಬ್ಯಾಕ್ ಗ್ರೌಂಡ್ ಆಗಿ ನಾವು ಅರ್ಥ ಮಾಡ್ಬೇಕಾಗಿರುವ ಒಂದು ಪಾಯಿಂಟ್ ಏನಂದ್ರೆ, ಈಗ ದಾನಿಯಲ್ಲಿರುವುದು ಪರ್ಷಿಯಾ ರಾಜ್ಯದಲ್ಲಿ. ನೆಬುಕದ್ನೆಝರ್ ಮತ್ತು ಅದಾದ್ಮೇಲೆ ಬಲ್ತಶಾರ್ ರೂಲಿಂಗ್ ಮಾಡುವ ಪರ್ಷಿಯಾ ರಾಜ್ಯದಲ್ಲಿ ಅವರಿದ್ದಾರೆ. ಇವ್ರೇನ್ ಮಾಡಿದ್ರಂದ್ರೆ, ಜೆರೂಸಲೇಮ್ ಅನ್ನು ಆಕ್ರಮಿಸಿ, ಇಸ್ರಾಯೇಲ್ ಅನ್ನು ಆಕ್ರಮಿಸಿ, ಅಲ್ಲಿರುವ ಬೆಲೆ ಬಾಳುವ ವಸ್ತುಗಳೆಲ್ಲ ಈ ಕಡೆ ತಂದ್ರು. ಅಂದ್ರೆ ಇವನ್ ಜೆರೂಸಲೇಮ್ ದೇವಾಲಯಕ್ಕೂ ಹೋಗಿ ಅಲ್ಲಿರುವ ಚಿನ್ನದ, ಬೆಳ್ಳಿಯ ಪದಾರ್ಥಗಳೆಲ್ಲ ತಂದು ಈ ರಾಜ್ಯಕ್ಕೆ ತಂದು ಇಟ್ರು. ಮಾಮೂಲಿ ರಾಷ್ಟ್ರಗಳು ಆಕ್ರಮಿಸುವಾಗ ಹಾಗೇನೆ ಮಾಡುದು. ಈಗ ಈ ಇಂಗ್ಲೆಂಡ್ನಲ್ಲಿ ಕೊಹಿನೂರ್ ರತ್ನ ಇದೆ, ಅದು ಇಂಡಿಯಾದು. ಅವರು ಇಂಡಿಯಾವನ್ನು ಆಕ್ರಮಿಸಿದಾಗ ಇಲ್ಲಿಂದ ತಗೊಂಡು ಅಲ್ಲಿಗೆ ಹೋಗಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಏನಾಗಿದೆ, ಅಲ್ಲಿಂದ ತಂದಿರುವ ಈ ಚಿನ್ನದ ಪಾತ್ರಗಳು ಈ ರಾಜ ಬೆಲ್ಶಸ್ಸರ್ ರಾಜ ಆ ಒಂದು ಔತಣಕೂಟವನ್ನು ಮಾಡಿದಾಗ, ಸೊ ಆ ಔತಣಕೂಟಕ್ಕೆ ಸ್ವಲ್ಪ ಪ್ರೌಢಿಯನ್ನು ಸೇರಿಸಲು ಈ ಚಿನ್ನದ ಪಾತ್ರಗಳನ್ನು ಉಪಯೋಗಿಸಿದರು. ಬೆಲ್ಶಸ್ಸರಿಗೆ ಅರ್ಥ ಆಯ್ತಾ, ದೇವಾಲಯದ ಪಾತ್ರಗಳನ್ನು ಗೊತ್ತಾಯಿತೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ.
ಆದ್ರೆ ಇದು ದೇವರಿಗೆ ತುಂಬಾ ನೋವನ್ನು ಕೊಟ್ಟ ಒಂದು ವಿಷಯವಾಯಿತು. ದೇವಾಲಯದ ಪಾತ್ರೆಗಳು ಇವರು ಔತಣ ಕೂಟಕ್ಕೆ ಅದಕ್ಕೆ ಮಾತ್ರ ಸೀಮಿತವಾಯಿತು. ಆ ಪಾತ್ರೆಗಳನ್ನೆಲ್ಲ ರೆಡಿ ಮಾಡುವಾಗ ಮೋಶೆಗೆ ಕರೆಕ್ಟ್ ಆಗಿ ಹೇಳಿಕೊಟ್ಟಿದ್ರು, ಇಂಥ ಪಾತ್ರೆಗಳಿರ್ಬೇಕು, ಇಂಥ ಸ್ಥಳದಲ್ಲಿ ಆ ದೇವಾಲಯದ ಆ ಡೀಟೇಲ್ ಎಲ್ಲ ಹೇಳಿಕೊಟ್ಟು ಅದೇ ಪ್ರಕಾರ ರೆಡಿ ಮಾಡಿರೋ ಪಾತ್ರೆ. ಸೊ ಅಂದ್ರೆ ಈ ಬೆಲ್ಶಸ್ಸರಿಗೆ ಅದರ ಮಹತ್ವ ಎಲ್ಲ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಒಂದು ಕಾರ್ಯದಲ್ಲಿ, ಯಾಕಂದ್ರೆ ಶತ್ರು ರಾಜ್ಯವನ್ನು ಆಕ್ರಮಿಸುವಾಗ ಅಲ್ಲಿ ಸಿಕ್ಕುವ ಪದಾರ್ಥಗಳಲ್ಲಿ ಇವ್ರದ್ದು ಸಂಭವ. ಆದ್ರೆ ಇದು ದೇವರಿಗೆ ತುಂಬಾ ನೋವನ್ನು ಕೊಟ್ಟ ವಿಷಯವಾಯಿತು. ಅದೇನೆ ಆ ದೇವರು ಒಂದು ಕರವನ್ನು ಕಳಗಿಸಿ ಅಲ್ಲಿ ಬರೆದಿರುವುದು, ಮೆನೆ ಮೆನೆ ತೆಖೇಲ್ ಪರ್ಸೀನ್ ಅಂತ ಹೇಳಿ. ಪ್ರಿಯರ, ಈ ಒಂದು ವಿಷಯ ಎಕ್ಸ್ಪ್ಲೈನ್ ಮಾಡಲು ಈಗ ದಾನಿಯೇಲ್ ಅವರ ಮುಂದೆ ಇದ್ದಾರೆ. ದಾನಿಯೇಲ್ಗೆ ತುಂಬಾ ಅಂದ್ರೆ ಪ್ರೈಸ್ ಎಲ್ಲ ಅವರು ಡಿಕ್ಲೇರ್ ಮಾಡಿದ್ರು. 17ನೇ ವಚನದಲ್ಲಿದೆ, ನೀವು ನನಗೆ ಯಾವ ಪ್ರೈಸು ಕೊಡುವ ಅಗತ್ಯ ಇಲ್ಲ. ಒಂದು ನಿಜ ಪ್ರವಾದಿಯ ಒಂದು ಲಕ್ಷಣ. ನಿಜ ಪ್ರವಾದಿ, ಇದು ನಾವು ಸ್ವಲ್ಪ ಓದುವಾಗ ಕಾಣಬಹುದು. ಒಂದು ಪ್ರವಾದಿ ಹೇಗಿರುತ್ತಾರೆ, ಎಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಈವನ್ ಆ ಇಂಟ್ರೊಡಕ್ಷನ್ ಟೈಮ್ ಅಲ್ಲೂ ಸಹ ಒಂಥರ ನೈಸ್ ಮಾಡಿ, ಯಾಕಂದ್ರೆ ಅವ್ರು ಹೇಳಕ್ಕೆ ಹೋಗೋದು ತುಂಬಾ ಕಠಿಣವಾದ ಪದಗಳೇ. ಇನ್ನು ಮುಂದೆ ಅದಕ್ಕೆ ಮುಂದೆ ಸ್ವಲ್ಪ ನೈಸ್ ಮಾಡಿ, ಅಥವಾ ನಾನು ಇದು ಹೇಳಿದ್ರೆ ಈ ರಾಜ ಏನ್ ಮಾಡ್ತಾನೋ, ನನ್ನ ಕತ್ತು ಮೇಲೆ ತಲೆ ಇರಲ್ಲ, ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಮಾತಾಡ್ಬೇಕಾ, ಯಾಕಂದ್ರೆ ರಾಜ ತುಂಬಾ ಕಠಿಣವಾಗಿ ಇರುವವರು, ಯಾಕಂದ್ರೆ ಇಲ್ಲದೆ ಇದ್ರೆ ಕೊಂದು ಹಾಕೋರೆ 1 ನಿಮಿಷದಲ್ಲಿ. ಆದ್ರೆ ಒಂದು ಪ್ರವಾದಿ ಈ ಸಿಚುವೇಶನ್ ಅಲ್ಲಿ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡ್ತಾ ಇಲ್ಲ, ಬಕೆಟ್ ಹಿಡಿಯುತ್ತಾ ಇಲ್ಲ, ಬಟರ್ ಹೊಡಿಯುತ್ತಾ ಇಲ್ಲ. ಅವರು ಇರೋ ಹಾಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಇದು ಪ್ರವಾದಿಯ ಲಕ್ಷಣ. ನಾವು ನಮ್ಮನ್ನು ದಾನಿಯೇಲನ ಸ್ಥಾನದಲ್ಲಿ ನಿಲ್ಲಿಸಿ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಆಗಿದ್ರೆ ರಾಜನಿಗೆ ಯಾವ ರೀತಿಯಲ್ಲಿ ಇದರ ಡೀಟೇಲ್, ನಾವು ಒಂದ್ ಕಡೆ ಡೀಟೇಲ್ ಹೇಳಲೇಬೇಕು, ಇನ್ನೊಂದ್ ಕಡೆ ರಾಜನಿಗೆ ಬ್ಯಾಲೆನ್ಸ್ ಮಾಡಬೇಕು. ದಯಾಲ್ ಬ್ರದರ್, ನೀವ್ ಹೇಳ್ತೀರಾ ಹೇಗೆ ನೀವಾಗಿದ್ರೆ ಹೇಗೆ ಈ ವಿಷಯ ನಿಮ್ಗೆ ಗೊತ್ತಾಯಿತು, ಕರೆಕ್ಟ್, ಆ ಪದಗಳ ಅರ್ಥ ಗೊತ್ತಾಯಿತು, ಈಗ ರಾಜನ ಮುಂದೆ ನೀವು ಹೇಳ್ಬೇಕು. ದಾನಿಯೇಲ್ ಸ್ಥಾನದಲ್ಲಿ ನೀವಾಗಿದ್ರೆ ನೀವ್ ಹೇಗೆ ಹೇಳೋರಿ? ಬ್ರದರ್, ಫಸ್ಟ್ ರಾಜನ ಪೂಜೆ ಮಾಡ್ಬೇಕು. ಯಾಕಂದ್ರೆ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ಬಹುಮಾನಗಳೆಲ್ಲ ಕೊಡ್ತೀನಿ ಅಂತ. ನನಗೆ ಆ ಬಹುಮಾನ ಮೇಲೆ ಕಂಡಿರ್ತದೆ. ಹೀಗಾಗಿ ಫಸ್ಟ್ ಕನಸು ಎಷ್ಟೇ ಟಫ್ ಇದ್ರು ಅದ್ ಹೇಳ್ಬೇಕಾದ್ರೂ ಮೊದ್ಲೇ ಇದು ರಾಜ್ರೆ ನಿಮ್ಗಲ್ಲ, ಆದ್ರೂನು ಈ ತರ ಪರಿಸ್ಥಿತಿ ಇದೆ, ಅದ್ ನಿಮ್ಗ್ ಕನ್ಸು ಬಂದಿದೆ ಅಷ್ಟೇ, ಈ ರಾಜ್ಯದಲ್ಲಿ ಯಾರಿಗಾದ್ರೂ ಇರ್ಬೋದು, ನೀವು ಎಚ್ಚರಿಕೆಯಾಗಿರಿ ಅಂತ ಸುಮ್ನೆ ಒಟ್ಟಲ್ಲಿ ಅವ್ರಿಗೆ ಕನ್ಸಿನ ಅರ್ಥನೇ ಹೇಳ್ಬೇಕು. ಆದ್ರೆ ಅವ್ರಿಗೆ ಅಪಾಯನು ಬಂದಿದೆ ಅಂತ ಗೊತ್ತಾದ್ರೂ ನಿಮ್ಗಲ್ಲ ಬೇರೆಯವ್ರಿಗೆ ಅಂತ ಹೇಳಿ ಅವ್ರನ್ನ ಓಲೈಸ್ಕೊಳ್ಳೋದೇ ಸಾಮಾನ್ಯವಾಗಿರ್ತದೆ. ಅಂದ್ರೆ ಅದು ಮಾತ್ರ ಅಲ್ಲ, ಇಲ್ಲ ರಾಜ ನನ್ ಗೊತ್ತಿಲ್ಲ, ದೇವ್ರು ತೋರಿಸಿರೋದು ನಾನ್ ನಿಮ್ಗೆ ಹೇಳ್ತೀನಿ, ನಮ್ಮ ಮೇಲೆ ಕೋಪಗೊಳ್ಬಾರ್ದು, ಆತರಲ್ಲೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ರು ಏನೋ. ಆದ್ರೆ ಈ ಪ್ರವಾದಿ ಅದೇನು ಮಾಡ್ತಾ ಇಲ್ಲ. ಪ್ರವಾದಿ ಡೈರೆಕ್ಟ್ ನಿಮ್ಮ ಆ ಪ್ರೈಸ್ ಎಲ್ಲ ನಿಮ್ಮ ಹತ್ರನೇ ಇರ್ಲಿ, ಅದು ಬೇರೆ ಯಾರಿಗಾದ್ರೂ ಕೊಟ್ಬಿಡಿ, ನಮ್ಗೆ ಇದೆಲ್ಲ ಅಗತ್ಯ ಇಲ್ಲ, ಯಾಕಂದ್ರೆ ನಮ್ಗೆ ನಮ್ಮ ದೇವರು ತೋರಿಸಿಕೊಡೋದು ನಿಮ್ಗೆ ಹೇಳ್ತೀನಿ, ಆಯ್ತಾ? ಅದಾದ್ಮೇಲೆ ನೋಡಿ ಇವರು ಎಷ್ಟು ಧೈರ್ಯ ಅಂತ ಹೇಳಿ ಒಂಥರ ಕಂಡಮ್ ಮಾಡಿ ಮಾತಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ತಂದೆಯು ಸಹ ಈ ರೀತಿ ಮಾಡಿದ್ರು, ದೇವರು ಅವನಿಗೆ ಸಕಲ ಮಹತ್ವವನ್ನು ಕೊಟ್ರು, ಆಯ್ತಾ? ಎಲ್ಲಾ ಜನರು ಅವನ ಮುಂದೆ ಅಂದ್ರೆ ಭಯಪಟ್ಟಿದ್ರು, ಅಷ್ಟು ಮಹತ್ವ ವ್ಯಕ್ತಿ ಆಗಿ. ಆದ್ರೆ ಅವನು 20ನೇ ವಾಕ್ಯದಲ್ಲಿದೆ, ಗರ್ವದಿಂದ ಅಹಂಕಾರದಿಂದ ದೇವರ ಮುಂದೆ ಪ್ರವರ್ತಿಸಿದಾಗ ಏನಾಯ್ತು, ದೇವರ ಮುಂದೆಯಿಂದ ಬಹಿಷ್ಕೃತನಾದ್ರು. ಆಕ್ಚುಲಿ ಹೇಳಿದೆ ಬ್ರದರ್, ಇದು ಹೇಳ್ಬೇಕು ಅಂದ್ರೆ ಅವನಿಗೆ ಅದು ಗಟ್ಸ್ ಅನ್ನೋದು ಇದೆಯಲ್ಲ, ಅದು ಡಬಲ್ ಇರ್ಬೇಕು. ಯಾಕಂದ್ರೆ ಯಾರಿಗೆ ಆದ್ರೂ ಮಗನ್ಗೆ ಅಪ್ಪನ ಬಗ್ಗೆ ಹೇಳುವಾಗ ಸ್ವಲ್ಪ ಇದು ಭಯ ಇರ್ಬೇಕು, ಆದ್ರೆ ತಂದೆ ಬಗ್ಗೆನೂ ಹೇಳಿ ಆಮೇಲೆ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಸಾಮಾನ್ಯದ ಧೈರ್ಯ. ಅದೇ ನಾನು ಹೇಳೋದು, ಪ್ರವಾದಿ ಅಂತ ಹೇಳೋದು ಏನು, ಪ್ರವಾದಿ ಆಕ್ಚುಲಿ ಏನಂದ್ರೆ ಒಂದು ಮೈಕ್ ತರ. ಮೈಕ್ ಹೇಗಿರುತ್ತೆ ಅಂದ್ರೆ, ಮೈಕ್ ಏನು ಸೇರಿಸಂಗೂ ಇಲ್ಲ, ಮೈಕ್ ಏನು ಎಕ್ಸ್ಟ್ರಾ ಮಾತಾಡಂಗೂ ಇಲ್ಲ. ಮೈಕ್ ಇವನು ಮಾತಾಡೋದು ಸ್ವಲ್ಪ ಜೋರಾಗಿ ಸೌಂಡ್ ಜಾಸ್ತಿ ಕೊಡ್ತಾರೆ ಅಷ್ಟೇ.
ಮೈಕಿಗೆ ಏನು ಆಡ್ ಮಾಡಕ್ ಆಗಲ್ಲ. ಒಂದು ಪ್ರವಾದಿ ಅಷ್ಟೇನೆ, ದೇವರು ಮಾತಾಡುವುದು ನಮ್ಮಿಂದ ಸ್ವಲ್ಪ ಶಬ್ದವಾಗಿ ಡೈರೆಕ್ಟ್ ಆಗಿ ಅವರಿಗೆ ರೀಚ್ ಆಗ್ತದೆ. ಇದು ದೇವರು ಮಾತಾಡಿರುವ ಮಾತುಗಳೇ, ದಾನಿಯೇಲಲ್ಲ. ಪ್ರವಾದಿ ಎಂದು ಹೇಳುವಾಗ ಈ ಮಾತುಗಳು ಡೈರೆಕ್ಟ್ ದೇವರು ಈ ದಾನಿಯೇಲನ ಮುಖಾಂತರ ಮಾತಾಡುವ ವಿಷಯಗಳಾಗಿದೆ. ಅದರಿಂದ ಅದರಲ್ಲಿ ಮುಚ್ಚುಮರೆ ಇಲ್ಲ, ಅದರಲ್ಲಿ ನೀರ್ ಸೇರಿಸ್ತಾ ಇಲ್ಲ, ಡೈಲ್ಯೂಟ್ ಮಾಡ್ತಾ ಇಲ್ಲ, ಏನಿಲ್ಲ. ಆ ಸಿಟೀಸ್ ದೇವರು ಮಾತಾಡೋದು ದಾನಿಯೇಲನು ಇದು ಆಂಪ್ಲಿಫೈ ಮಾಡ್ತಾ ಇದ್ದಾರೆ ಅಷ್ಟೇ. ನೋಡಿ, ನಿಮ್ ತಂದೆ ಈ ತರ ನಿಂದಾಗ ಅವನು ಬಹಿಷ್ಕೃತನಾದನು. ಅವನು 7 ವರ್ಷದ ಕಾಲ ಫಾರೆಸ್ಟ್ ಅಲ್ಲಿ ಜೀವಿಸಿದರು. ಕತ್ತೆ ಹಾಗೆ ಹುಲ್ಲು ತಿಂದು ಜೀವಿಸಿದರು. ಇದು ಇವನಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಏನಂದ್ರೆ ನೋಡಿ, ಈ ರೀತಿ ನಿಲ್ಲುವಾಗ ನಿಮಗೂ ಬರುವುದು ಇಂತಹ ಒಂದು ಪನಿಷ್ಮೆಂಟ್. ಸೊ ಆ ಒಂದು ಎಚ್ಚರಿಕೆ ಕೊಡುತ್ತಾ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೆ. ಮತ್ತೆ ನೋಡಿ, ಇದರಲ್ಲಿ ನನಗೆ ತುಂಬಾ ಇದಾಗಿರುವ ಒಂದು ವಚನ ಏನಂದ್ರೆ 21ನೇ ವಾಕ್ಯದ ಕೊನೆಯ ಭಾಗ ಇದೆ. ಓದ್ತೀರಾ? 21. ದೇವರೇ ಆಗಿದ್ದಾರೆ, ಮನುಷ್ಯರ ರಾಜ್ಯವನ್ನು ರೂಲ್ ಮಾಡುವರು. ಆ ಭಾಗವನ್ನು ಓದಿ, 21ನ ಕೊನೆಯ ಭಾಗ. ಸಮಾಜದಿಂದ ಬಹಿಷ್ಕೃತರಾಗಿ ಮೃಗ ಬುದ್ಧಿಯುಳ್ಳವರಾಗಿ ಕಾಡು ಕಪ್ಪೆಗಳ ನಡುವೆ ವಾಸ ಮಾಡಬೇಕಾಯಿತು. ಪರಾತ್ಮರ ದೇವರಿಗೆ ಇದೆ ಪರಾತ್ಪರ ದೇವರು ನರಮಾನವರ ರಾಜ್ಯದಲ್ಲಿ ಅಧಿಕಾರವಿದೆ. ಅಧಿಕಾರವಿದೆ. ಅದನ್ನು ನಮಗೆ ಇಷ್ಟ ಬಂದವರಿಗೆ ಮಾತ್ರ ಒಪ್ಪಿಸುತ್ತಾರೆ ಎಂಬುದು ಅವರು ಗ್ರಹಿಸುವ ತನಕ. ನೋಡಿ, ದನಕರುಗಳಿಂದ ನಾವು ಏನ್ ಗ್ರಹಿಸಬೇಕು, ನೀವು ಅರ್ಥ ಮಾಡಿ. ಪರಾತ್ಪರ ದೇವನಿಗೇನೆ ನರಮಾನವರ ರಾಜ್ಯದ ಮೇಲೆ ಅಧಿಕಾರಿ. ನಮ್ಗೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗಿದೆ ಅದು. ಪರಾತ್ಪರ ದೇವರಿಗೆ ಆಗಿದೆ, ನರಮಾನವರ ರಾಜ್ಯದಲ್ಲಿ ಅಧಿಕಾರಿಗಳು. ಅವರಿಗೆ ಇಷ್ಟ ಇರುವವರಿಗೆ ಇಷ್ಟ ಇರುವ ರೀತಿಯಲ್ಲಿ ಕೊಡ್ತಾರೆ. ಅದರಿಂದ ಒಂದು ಅದು ಈ 3ನೇ ಅಧ್ಯಾಯದಲ್ಲೂ 4ನೇ ಅಧ್ಯಾಯದಲ್ಲೂ ಅದೇ ವಚನ ಬಂದಿದೆ. ಅದರಿಂದ ನೋಡಿ ಯಾರ ಅಧಿಕಾರದಲ್ಲಿದ್ದಾರೆ, ಅದು ಇಂಥವರೇನಾ ಅಂತವರೇನಾ? ಒಂದು ನಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಬೇಕು, ದೇವರು ಅಧಿಕಾರವನ್ನು ಕೊಡದೆ ಮನುಷ್ಯನ ಅಧಿಕಾರ ಸಿಕ್ಕಲ್ಲ. ಸೊ ಅವರಿಗೆ ಇಷ್ಟ ಇರುವವರಿಗೆ ಕೊಡ್ತಾರೆ. ನಾವು ಯಾರು? ಈವನ್ ಯಾವುದೇ ಪ್ರೋಸೆಸ್ ಆದ್ರೆ, ಎಲೆಕ್ಷನ್ ಪ್ರೋಸೆಸ್ ಏನೇ ಇದ್ದರೂ ಅದು ಫೈನಲ್ ಡಿಸಿಷನ್ ದೇವರದೇ. ಅದರಿಂದನೇ ನಾವು ಎಲೆಕ್ಷನ್ಗಾಗಿ ಪ್ರಾರ್ಥಿಸಿ ಎಂದೆಲ್ಲ ಹೇಳೋದು. ಅದರಿಂದ ಯಾರೇ ಎಲೆಕ್ಟ್ ಆದ್ರೂ ಮತ್ತೆ ಅದಾದ್ಮೇಲೆ ನಾವು ಅಂಗೀಕರಿಸಲೇಬೇಕು. ಯಾಕಂದ್ರೆ ಅದು ದೇವರಿಂದ ಬಂದಿರುವುದಂತೇಳಿ. ದೇವರಿಂದ ಬಂದ್ರೆ ದೇವರಿಗೆ ಅದರ ಫುಲ್ ಕಂಟ್ರೋಲ್ ಇದ್ದೇ ಇರುತ್ತೆ. ಓಕೆ, ಅದು ಒಂದು ಕೀ ವರ್ಡ್ ಆಗಿ ನಾವು ತಗೊಳ್ಳೋಣ. ನಂತರ ಡೈರೆಕ್ಟ್ ಕಂಡಮ್ ಮಾಡ್ತಾ ಇದ್ದಾರೆ. ನೀನು ಅವನ ಪುತ್ರನಾಗಿದ್ದರೂ ಅವನ ಒಂದು ಜೀವನ ಶೈಲಿಯನ್ನು ಕಂಡು ಸ್ವಲ್ಪ ಅರ್ಥ ಮಾಡ್ಬೇಕಿತ್ತು, ಆದ್ರೆ ನೀನು ಅದನ್ನು ಅರ್ಥ ಮಾಡಲಿಲ್ಲ. ಕೊನೆಯಲ್ಲಿ 23ನೇ ವಾಕ್ಯದ ಕೊನೆಯಲ್ಲಿ ನಿಜ ದೇವರನ್ನು ನೀನು ಅನುಸರಿಸಲಿಲ್ಲ, ಆರಾಧಿಸಲಿಲ್ಲ. ಅದು ಬಿಟ್ಟು ಅನ್ಯ ದೇವರುಗಳನ್ನು ನೀವು ಆರಾಧಿಸಿದ್ದೀರಿ. ಅಂದ್ರೆ ಇಲ್ಲಿ ಆಕ್ಚುಲಿ ಪರ್ಷಿಯ ರಾಜ್ಯ ಅಂದ್ರೆ ಇಸ್ರಾಯೇಲ್ ರಾಜ್ಯ ಏನಲ್ಲ. ಆ ಯಾವೆಯನ್ನು ಆರಾಧಿಸಲು ಇಸ್ರಾಯೇಲ್ ರಾಜ್ಯವಲ್ಲ. ಆದರೂ ಇವನಿಗೆ ನಿಜ ದೇವರ ಬಗ್ಗೆ ಒಂದು ಅವೇರ್ನೆಸ್ ಸಿಕ್ಕಿದೆ. ಯಾಕಂದ್ರೆ ದಾನಿಯೇಲನ ಗ್ರಂಥ ಸ್ಟಾರ್ಟಿಂಗ್ ಇಂದ ನಾವು ನೋಡೋದಾದ್ರೆ ದೇವರು ಹೇಳ್ಕೊಟ್ಟಿರೋ ವಿಷಯಗಳು, ರಾಜನೇ ಅನೇಕ ಬಾರಿ ಆಜ್ಞೆಯನ್ನು ಹೊರಡಿಸಿದ್ರು. ಇನ್ನು ಮುಂದೆ ದಾನಿಯೇಲನ ದೇವರೇ ನಿಜ ದೇವರು ಅಂದೆಲ್ಲ ಆಜ್ಞೆಯನ್ನು ಹೊರಡಿಸಿದ್ರು. ಆಗ ಇದು ಅವನ ಮೊಮ್ಮಗನಾಗಿರುವಾಗಲಾದ್ರೂ ಗೊತ್ತಿರ್ಬೇಕು ಏನು ಎತ್ತ ಅಂತ. ಆ ಒಂದು ನಿಜ ದೇವರ ಮೇಲೆ ಭಯ ಅವನಿಗೆ ಇರ್ಬೇಕು. ಯಾಕಂದ್ರೆ ರಾಜನೇ ಆಜ್ಞೆ ಹೊರಡಿಸಿರುವುದು. ಇನ್ನು ಮುಂದೆ ದಾನಿಯೇಲನ ದೇವರೇ ನಮ್ಮ ದೇವರು ಎಂಬ ರೀತಿಯಲ್ಲಿ ಅವನು ಅಲ್ವಾ. ಸೊ ಇದೆಲ್ಲ ಗೊತ್ತಿರುವವನೇ ಅದೇನು ಅಲೆಗಳೆದು ಆ
ದೇವಾಲಯದ ಜೆರುಸಲೇಮ್ ದೇವಾಲಯದ ಪಾತ್ರೆಗಳನ್ನು ಇಲ್ಲಿ ತಂದ್ರಿ. ಸೊ ನಿಜವಾಗಿ ಒಂದು ಪ್ರವಾದಿ ಮಾಡ್ಬೇಕಾಗಿರೋದು ಇದೇನೆ. ಒಂದು ವ್ಯಕ್ತಿ ತಪ್ಪು ಮಾಡುವಾಗ ತಪ್ಪು ತಪ್ಪು ಎಂದು ಹೇಳುವ ಧೈರ್ಯವನ್ನು ತೋರಿಸುವುದು, ಅದು ಒಂದು ಪ್ರವಾದಿಯ ಲಕ್ಷಣ. ಆದ್ರೆ ಇದು ದೇವರು ಶಕ್ತವಾಗಿ ಆವರಿಸದೆ, ದೇವರ ಅಭಿಷೇಕ ಇಲ್ಲದೆ ಈ ಕಾರ್ಯ ನಡೆಯಕ್ಕಾಗಲ್ಲ. ಆದ್ರೆ ನೀವು ಯೋಚನೆ ಮಾಡಿ, ಈ ಕಾಲಘಟ್ಟದಲ್ಲಿ ಪ್ರವಾದಿಗಳಾಗಲು ಕರೆಯಲ್ಪಟ್ಟವರು ನಾವುಗಳು. ಈಗ ತಪ್ಪು ತಪ್ಪು ಅಂತ ಹೇಳದೇ ಇದ್ರು ಪರವಾಗಿಲ್ಲ, ತಪ್ಪು ಮಾಡಿದ ವಿಷಯಗಳನ್ನು ವ್ಯಕ್ತಿಯಲ್ಲಿ ಫಾದರ್ ಅಥವಾ ಬ್ರದರ್ ಸಿಸ್ಟರ್ ನೀವ್ ಇದ್ದದ್ರಿಂದ ಅಂತೆಲ್ಲ ಹೇಳಿ ತುಂಬಾ ಮೇಲೆ ಎತ್ತಿಸುವಾಗ ನಾವು ಪ್ರೇಯರಲ್ಲಿ ಇರುವವರು ಅಥವಾ ನಾವ್ ಎಲ್ಲಿದ್ದೀರಿ ಎಂಬುದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ತಪ್ಪು ಒಂದು ನೀವು ತಪ್ಪು ಎಂದು ಅರ್ಥ ಮಾಡಿದ್ರೆ, ನಾವುಗಳು ತಪ್ಪು ಅಂತ ಅರ್ಥ ಮಾಡಿದ್ರೆ, ಧೈರ್ಯ ಇದ್ರೆ, ಒಂದು ಆ ಪ್ರವಾಚಕ ಶಕ್ತಿ ನಮ್ಮಲ್ಲಿದ್ರೆ ನಾವು ಅದವರಿಗೆ ತಿಳಿಸ್ಬೇಕು. ಇಲ್ವಾ? ಆ ಒಂದು ಪ್ರೊಫೆಟಿಕ್ ಪವರ್ ನಮ್ಮಲ್ಲಿ ಇಲ್ವಾ? ಬೇಡ, ಅವ್ರ ಹತ್ರ ಸಹವಾಸಕ್ಕೆ ಹೋಗ್ಬೇಡಿ. ಇದು ತಪ್ಪು ಅಂತ ತಿಳಿದಾಯ್ತು, ಆದ್ರೂ ನಾವು ಹೋಗಿ ಅವ್ರನ್ನ ನೈಸ್ ಸೂಪರ್ ಆಗಿದೆ ಹಾಗೆ ಹೀಗೆಲ್ಲ ಹೇಳುವಾಗ, ಪ್ರಿಯರೇ, ಈ ಈ ಬೆಲ್ಶಸ್ಸಾರಿಗೂ ನೆಬೂಕದ್ನೆಚ್ಚರಿಗೂ ಸಿಕ್ಕಿರುವ ಪನಿಷ್ಮೆಂಟ್ ನಮಗೂ ಸಿಕ್ಕುವ ಸಾಧ್ಯತೆಗಳಿದೆ. ಈ ವಿಷಯಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕು. ದಾನಿಯೇಲನಿಗೆ ಈ ವಿಷಯ ಸ್ವಲ್ಪ ಡೈಲ್ಯೂಟ್ ಆಗಿ ಹೇಳ್ಬೋದಿತ್ತು, ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳ್ಬೋದಿತ್ತು, ಆದ್ರೆ ಆ ರೀತಿ ಹೇಳಿದ್ರೆ ಪನಿಷ್ಮೆಂಟ್ ದಾನಿಯೇಲನಿಗೆ ಬರ್ತಾ ಇತ್ತು. ಅದರಿಂದ ಈ ವಿಷಯಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಒಂದು ಪ್ರವಾಚಕ ದೌತ್ಯ ಇರುವ ನಾವು ದೇವರು ಕೊಡುವ ರೀತಿಯಲ್ಲಿ ಹೇಳಲು ಪ್ರಯತ್ನ ಪಡ್ಬೇಕು. ಅದ್ ಹೇಳಕ್ ಆಗಲ್ವಾ? ಮತ್ತೆ ಆ ಕಡೆ ಹೋಗುವೇ ದೂರ ನಿಲ್ಬೇಕು. ಇದು ಆ ಕಡೆ ಹೋಗಿ ಹೆರೋದರ್ಸಿಗೆ ಮಾಡ್ದಂಗೆ ಅಷ್ಟೇ. ಅದೇ ಇಲ್ದೇ ನೀವು ಆ ಸೈಡ್ ಹೋಗ್ಬೇಡಿ. ಹೋಗ್ಬೋದಾದ್ರೆ ದೇವ್ರು ಹೇಳುವ ಅದೇ ಧೈರ್ಯದಲ್ಲಿ, ಅದೇ ಗಟ್ಸಿನಲ್ಲಿ, ಅದೇ ವೋಲಿಯಂ ಅಲ್ಲಿ, ಅದೇ ಒಂದು ತೀಕ್ಷ್ಣದಲ್ಲಿ ಹೇಳ್ಬೇಕು. ಅದ ಮಾಡಕ್ ಆಗಲ್ವಾ? ನನ್ಗೆ ಅಷ್ಟ ಆಗಲ್ಲ, ಆ ಕಡೆ ಹೋಗ್ಲೇಬೇಡಿ. ಆ ಕಡೆ ಹೋಗಿ ಸ್ವಲ್ಪ ಅರ್ಧ ಮುಕ್ಕಾಲ್ ಇದು, ಸ್ವಲ್ಪ ಅರ್ಧ ಮುಕ್ಕಾಲ್ ಅದು ಸೇರಿಸಿ ಮಿಕ್ಸ್ ಮಾಡಿ ನೈಸ್ ಮಾಡಿ ಬೇರೆ, ಇದು ನಿಶ್ಚಯವಾಗಿ ನಮ್ಗೆ ಬ್ಯಾಕ್ ಫೈರ್ ಆಗ್ತದೆ. ಇರುವ ಹಾಗೆ ಹೇಳುವ ಪರಿಸ್ಥಿತಿ ಇದ್ರೆ ಹೇಳಿ, ಹೇಳುವ ಧೈರ್ಯ ಇದ್ರೆ ಹೇಳಿ. ಹೇಳ್ವಾ? ಆ ಕಡೆ ನೀವು ಜಾಸ್ತಿ ಹೋಗಲೇಬಾರದು. ಎಲ್ಲಿ ಆದ್ರು, ಯಾವುದೇ ಅವಸ್ಥೆಯಲ್ಲಾದ್ರೂ ನೀವು ನಿಮ್ಮ ಪ್ರಾರ್ಥನೆ, ನಿಮ್ಮ ವಿಷಯಗಳು ನೀವು ಮಾಡಿ ನೀವು ಬಂದ್ಬಿಡಿ. ಅದು ಯಾವುದೇ ವಿಷಯ ಆದ್ರೂ ನಾನು ಹೇಳೋದು. ಸೊ ಅದರಿಂದ ಪ್ರಿಯರೇ, ಈ ಒಂದು ಪ್ರೊಫೆಟಿಕ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಮುಖ್ಯವಿದೆ. ನಾವು ಬೇರೆಯವ್ರು ಮಾಡೋದೆಲ್ಲ ಒಂಥರ ಸ್ತುತಿ ಪಾಠಕರು ಎಂಬ ರೀತಿಯಲ್ಲಿ ನಾವು ಜೀವಿಸ್ಬೇಕಾದವರೆಲ್ಲ ಪ್ರವಾಚಕ ದೌತ್ಯ ಇರುವವರು ನಾವುಗಳು. ಬೇರೆಯವರು ತಪ್ಪು ಕಂಡುಹಿಡಿಯಬೇಕಂತೆಲ್ಲ ಹೇಳೋದು. ದೇವರು ನಮಗೆ ಪ್ರೇರಣೆ ಕೊಡ್ತಾರೆ. ಆ ಧೈರ್ಯದಲ್ಲಿ, ಆ ಗಟ್ಸಿನಲ್ಲಿ ಕೇಳಕ್ಕೆ ನಾವು ಸಿದ್ಧರಾಗ ಇಲ್ವಾ? ಸುಮ್ನೆ ಓಕೆ. ಸೊ ಈ ನನ್ನ ಪ್ರಕಾರ ದಾನಿಯೇಲ್ ನಮ್ಗೆ ತುಂಬಾ ಒಂದು ಲೆಸನ್ ತೋರಿಸ್ತಾ ಇದ್ದಾರೆ. ಬೇರೆಯವರೊಂದಿಗೆ ಅಥವಾ ಅಧಿಕಾರಿಗಳೊಂದಿಗೆ ಡೀಲ್ ಮಾಡುವಾಗ ನಾವು ಹೇಗಿರ್ಬೇಕು, ಇದು ಒಂದು ಪ್ರೊಫೆಟಿಕ್ ಪವರ್ ಇರೋ ವ್ಯಕ್ತಿಯ ಲಕ್ಷಣ. ಇದು ನಮ್ಮ ಒಬ್ಬೊಬ್ರು ಪಡಿಬೇಕು. ಇರುವ ಸತ್ಯ ಎಲ್ಲ ಹೋಗಿ ಹೇಳ್ಬೇಕಂತ ಏನಂದ್ರೆ ಕಟ್ಟಾಯ ಇಲ್ಲ. ನೀವು ಹೋಗಿ ಹೇಳುವುದು ಸತ್ಯ ಮಾತ್ರ ಇರ್ಲಿ, ಅದರಲ್ಲಿ ಯಾವುದು ಮಿಕ್ಸ್ ಮಾಡಿ ಓವರ್ ಹಂಬಲ್ನೆಸ್ ಏನ್ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಯಾರ ಮುಂದೇನೋ ನಿಮ್ಗೆ ದೇವರು ಎಷ್ಟು ಹಂಬಲ್ನೆಸ್ ಕೊಟ್ಟಿದ್ದಾರೆ, ಅದೇ ಸಾಕು. ಅದರಿಂದ ನನ್ನ ಪ್ರಕಾರ ನಾವು ಈ ಒಂದು ಇವತ್ತಿನ ಕ್ಲಾಸ್ನಿಂದ ಈ ಒಂದು ಪ್ರವಾಚಕನು ಹೇಗಿರಬೇಕು, ನಾವು ಒಬ್ಬೊಬ್ಬರು ಪ್ರವಾಚಕರಾಗಿ ಕರೆಯಲ್ಪಟ್ಟವರು, ಇದು ನಾವು ನಮ್ಮನ್ನೇ ಇಂಟ್ರೋಸ್ಪೆಕ್ಟ್ ಮಾಡಿದ್ರೆ ಸಾಕು. ನಾವು ಯಾರಿಗೂ ಹೇಳ್ಬೇಕಾದ ಅಗತ್ಯ ಇಲ್ಲ. ನಾವು ಒಬ್ಬೊಬ್ಬರು ನಮ್ಮನ್ನೇ ಪರಿಶೋಧಿಸಿ, ನನಗೂ ದಾನಿಯೇಲನ್ನು ನಿಲ್ಲಿಸಿ
ಈ ದಾನಿಯಲ್ನ ಈ ಗುಣ. ನಾವೇನು ಮಹಾರಾಜರ ಮುಂದೇನೋ ಎಲ್ಲೂ ಹೋಗಿಲ್ಲ, ನಮ್ಮ ಜೀವ ತೆಗೆಯುವ ಶಕ್ತಿ ಇರೋರ ಹತ್ರಲ್ಲೂ ಹೋಗಿಲ್ಲ. ಆದರೂ ನಾವು ಎಷ್ಟರ ಮಟ್ಟದಲ್ಲಿ ದೇವರು ಕೊಡುವ ಸಂದೇಶಗಳು ಡೈಲ್ಯೂಟ್ ಮಾಡ್ತೀವಿ, ನಾವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪ್ಲೀಸ್ ಲಾರ್ಡ್ ಕೆಜೆ ಸರ್. ಪ್ರೈಸ್ ದಿ ಲಾರ್ಡ್ ಸರ್. ಪ್ರಿಯರೇ, ಇಂದು ನಮಗೆ ನಮ್ಮ ಪರಿಶುದ್ಧ ದಂಪತಿಗಳು ವಿನ್ಸೆಂಟ್ ಮತ್ತು ಜ್ಯೋತಿ ಅವರು ದಾನಿಯೇಲನ ಗ್ರಂಥ 17ರಿಂದ 24ರವರೆಗೆ ನಮಗೆ ಸಂಪೂರ್ಣವಾದ ವಿವರಣೆಯನ್ನ ಕೊಟ್ಟಿದ್ದಾರೆ. ಅವರು ಮಾಹಿತಿ ಅಂತ ಹೇಳ್ತಾ ಇದ್ರು. ಸೊ ಇದು ಮಾಹಿತಿ ಅಲ್ಲ, ಅವರ ಒಂದು ಚಿಂತನೆ ಆಗಿತ್ತು, ಅವರ ಒಂದು ಅಧ್ಯಯನ ಪರಿಶ್ರಮವಾಗಿತ್ತು. ಸೊ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಸೊ ಒಂದೊಂದು ವಚನಕ್ಕೂ ಅದಕ್ಕೆ ಪೂರಕವಾದಂತಹ ವಚನಗಳನ್ನ ಅವರು ಆರಿಸಿ ಈ ಕಡೆನೂ ಕೂಡ ಇದೇ ಅರ್ಥ ಬರುವಂಗೆ ಇದೆ ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಗೆ ವಿವರಿಸ್ಕೊಟ್ಟಿದ್ದಾರೆ. ನನ್ಗೆ ಬಹಳ ಇಷ್ಟ ಆಯ್ತು ಅವರು ಇವತ್ತು ಕೊಟ್ಟಂತ ಅದ್ ರೀತಿ ಮತ್ತು ಕೊಟ್ಟ ವಿವರಣೆ ಎಲ್ಲ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಬ್ಬರಿಗೂ. ಅದೇ ತರ ಜಾಯ್ ಬ್ರದರ್ ನಮಗೆ ಇಂದು ಒಬ್ಬ ಪ್ರವಾದಿ ಹೇಗೆ ಇರಬೇಕು. ಸೊ ದಾನಿಯೇಲನು ಒಬ್ಬ ನಿಜ ಪ್ರವಾದಿ ಆಗಿದ್ದ. ಅವರು ಯಾರ ಮಾತನ್ನ ಮನುಷ್ಯರ ಮಾತನ್ನ ಕೇಳೋದಲ್ಲ, ದೇವರ ಮಾತನ್ನ ಕೇಳುವ ಅಂತ ವ್ಯಕ್ತಿ, ಮೈಕ್ ಪೀಸ್. ಸೊ ದೇವರು ಏನ್ ಹೇಳ್ತಾರೆ ಅದನ್ನ ಯಥಾವತ್ತಾಗಿ ಸಂಬಂಧಪಟ್ಟವರಿಗೆ ಸಂದೇಶವನ್ನ ಮುಟ್ಟುವಂತ ಕಾರ್ಯ. ಅದು ಏನೇ ಬರ್ಲಿ, ಅದರ ಪ್ರೋಸೆಸ್ ಅಲ್ಲಿ ಏನೇ ಸಹನೆ ಬಂದ್ರೂ ಎದುರಿಸ್ಲಿಕ್ಕೆ ಸಿದ್ಧ. ಸೊ ಈ ಒಂದು ಕಾರ್ಯವನ್ನ ದಾನಿಯೇಲನು ಅಂಜದೆ ಅಳುಕದೆ ಒಬ್ಬ ರಾಜನ ಮುಂದೆ, ಅದು ರಾಜ ಎಂತ ಅಹಂಕಾರಿ ರಾಜನ ಮುಂದೆ ಅದನ್ನ ವ್ಯಕ್ತಪಡಿಸ್ತಾರೆ. ಸೊ ನಾವುಗಳು ಕೂಡ ಪ್ರವಾದನೆಗೆ ಅಂದ್ರೆ ಪ್ರವಾದಿಗಳಾಗಿ ಈ ಕಾಲದಲ್ಲಿ ನಮ್ಮ ಸನ್ನಿವೇಶದಲ್ಲಿ ನಮ್ಮ ತಂಡದಲ್ಲಿ ಅಂದ್ರೆ ನಮ್ಮ ಪ್ಯಾರಿಷಲ್ಲಿ ಪ್ರಾರ್ಥನೆ ಕರೆಯಲ್ಪಟ್ಟವರು ನಾವುಗಳು ಕೂಡ ಪ್ರವಾದಿಗಳಾಗಿ ಜೀವಿಸುವ ಬೇಕಾದಲು ಕರೆ ಹೊಂದಿದವರು. ಸೊ ಹಾಗಾಗಿ ನಾವು ದಾನಿಯೇಲನ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ನಾವು ದಾನಿಯೇಲನಂತೆ ಪ್ರವೃತ್ತಿ ಉಳ್ಳವರಾಗ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಬ್ಬ ಪ್ರವಾದಿ ಅಂದ್ರೆ ದೇವರು ಕೊಡುವಂತ ಸಂದೇಶವನ್ನ ನಾವು ಬೆರೆಸದೆ, ಅದಕ್ಕೆ ಏನು ಉಪಕಾರ ಹಾಕದೆ, ದೇವರು ಏನು ಉದ್ದೇಶವನ್ನ ಹೊಂದಿದ್ದಾರೆ, ಯಾವ ಸಂದೇಶನೂ ಕೂಡ ಉದ್ದೇಶ ದೇವರಿದ್ದೆ, ದೇವರ ಚಿತ್ತವಾಗಿದೆ, ಅಷ್ಟನ್ನ ಮಾತ್ರ ನೇರವಾಗಿ ದಿಟ್ಟವಾಗಿ ತಿಳಿಸುವಂತ ಒಂದು ಕಾರ್ಯ ಪ್ರವಾದಿಗಳು. ಸೊ ಈ ಒಂದು ಗುಣ ನಮ್ಮಲ್ಲಿ ಬರಬೇಕು ಅಂತ ಹೇಳಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಹಳ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.